ಮಾಸ್ಟರ್ಸ್ ನಿಮ್ಮ ಧ್ಯಾನ ಹಂಚಿಕೆಗಾಗಿ ಹ್ಯಾಂಡ್ ರೈಸ್ ಮಾಡಿ ಹಾಡು ಹೇಳ್ಬೋದು, ಅಥವಾ ನಿಮ್ಮಲ್ಲಿ ವಿಶೇಷ ಕಲೆ ಇದ್ರೆ ಹೇಳ್ಬೋದು, ಅಥವಾ ನೀವು ಮಹಾವತಾರ್ ಫೌಂಡೇಶನ್ಗೆ ಇಲ್ಲಿ ಪ್ರತಿದಿನ ಜಾಯಿನ್ ಆಗೋದ್ರಿಂದ ಏನಾದ್ರೂ ನಿಮ್ಮ ಜೀವನದಲ್ಲಾದ ಬದಲಾವಣೆಗಳನ್ನು ಹಂಚಿಕೊಳ್ಬಹುದು, ಅಥವಾ ಇಲ್ಲಿ ಕೊಡುವಂತ ಚಿಕಿತ್ಸೆಗಳನ್ನು ಅಳವಡಿಸ್ಕೊಂಡು ನಿಮಗೇನಾದ್ರೂ ರಿಸಲ್ಟ್ ಬಂದಿದ್ರೆ ಅಥವಾ ಕ್ವಶನ್ ಇದ್ರೆ ಏನಾದ್ರೂ ಇವತ್ತು ನಿಮಗೆ ಸಂಪೂರ್ಣವಾಗಿ ನಿಮಗೆ ಅವಕಾಶ ಇರುತ್ತೆ. ಎಲ್ಲರೂ ಈ ಅವಕಾಶವನ್ನ ಬಳಸ್ಕೊಳ್ಬೇಕಂತ ಕೇಳ್ತೀನಿ. ಮೇಡಮ್, ನಾನು ಒಂದು ಪತ್ರಿಜೆ ವಾಣಿಯನ್ನ ಇವತ್ತ ಓದ್ತೀನಿ. ಪತ್ರಿಜಿಯವರು ಏನ್ ಹೇಳಿದ್ದಾರೆ ಅಂತ ಅನ್ನೋದ್ ಬಗ್ಗೆ, ಧ್ಯಾನದ ಶಕ್ತಿಯ ಬಗ್ಗೆ ಪತ್ರಿಜಿಯವರದ್ದು ಒಂದು ವಿವರಣೆ. ಧ್ಯಾನದ ಶಕ್ತಿಯನ್ನು ಈ ಲೋಕಕ್ಕೆ ತಿಳಿಯಪಡಿಸುವುದೇ ಧ್ಯಾನ ಯಜ್ಞ. ಸಾಮಾನ್ಯವಾಗಿ ಮನುಷ್ಯನು ಒಳ್ಳೆಯದಕ್ಕಾಗಿ, ಸುಖಕ್ಕಾಗಿ ಯಜ್ಞಗಳನ್ನು ನಡೆಸುತ್ತಾರೆ. ನಾವು ಏನಾದ್ರೂ ಸಮಸ್ಯೆ ಬಂದಾಗ ನಮ್ಗೆ ಒಳ್ಳೇದಾಗ್ಲಿ ಅಂತಂದಾಗ ನಾವು ಮನೆಯಲ್ಲಿ ಧ್ಯಾನ ಯಜ್ಞಗಳನ್ನು ಮಾಡೋದು ಪರಿಪಾಠ. ಆದರೆ ಈ ಲೋಕದಲ್ಲಿ ಎಲ್ಲ ಯಜ್ಞಗಳಿಗಿಂತ ಧ್ಯಾನ ಯಜ್ಞ ದೊಡ್ಡದು. ನಾವು ಮಾಡುವಂತ ಎಲ್ಲ ಯಜ್ಞಗಳಿಗಿಂತ ಧ್ಯಾನ ಯಜ್ಞ ದೊಡ್ಡದು ಅಂತ ತಿಳಿಸ್ತಾರೆ, ಹಾಗೂ ಶ್ರೇಷ್ಠವಾದದ್ದು. ಅಂದರೆ ಧ್ಯಾನವನ್ನು ಆಚರಿಸುವುದು, ಧ್ಯಾನದ ಶಕ್ತಿಯನ್ನು ಈ ಲೋಕಕ್ಕೆ ತಿಳಿಯಪಡಿಸುವುದೇ ಧ್ಯಾನ ಯಜ್ಞ. ಇಂತಹ ಧ್ಯಾನ ಯಜ್ಞಗಳನ್ನು ಆಚರಿಸಿದವರು ಈ ಲೋಕದಲ್ಲಿ ಸಮಸ್ತ ಸುಖಗಳನ್ನು ಹೊಂದಿ ಅತ್ಯಂತ ಉತ್ತಮವಾದ ಶ್ರೇಷ್ಠ ಸ್ಥಿತಿಗೆ ಸೇರಿಸಿಕೊಳ್ಳುವುದಕ್ಕೆ ಧ್ಯಾನ ಅವಕಾಶ ಕಲ್ಪಿಸುತ್ತದೆ. ನಾವು ಧ್ಯಾನ ಯಜ್ಞದಲ್ಲಿ ಭಾಗವಹಿಸುವುದಷ್ಟಲ್ಲ, ಧ್ಯಾನ ಪ್ರಚಾರವನ್ನು ಮಾಡೋದು ಮತ್ತು ಧ್ಯಾನದಲ್ಲಿ ಭಾಗವಹಿಸುವುದರಿಂದ ನಮ್ಗೆ ಅದ್ರದ್ದು ಶಕ್ತಿ ಬರೋದಲ್ಲದೆ ನಾವು ಕೂಡ ಶ್ರೇಷ್ಠ ಸ್ಥಿತಿಗೆ ತಲುಪಲು ಸಹಾಯಕ ಆಗ್ತದೆ ಅಂತೇಳಿ ಪತ್ರಿಜಿಯವರು ತಮ್ಮ ವಾಣಿಯಲ್ಲಿ ತಿಳಿಸಿರುತ್ತಾರೆ. ಈ ಲೋಕದಲ್ಲಿ ದೇವರು ಪ್ರತಿ ಮನುಷ್ಯನಿಗೆ ಪ್ರಾಣ, ನೀತಿ, ಸಮಾನವಾದ ಬುದ್ಧಿಯನ್ನು, ತಿಳುವಳಿಕೆಯನ್ನು ಪ್ರಸಾದಿಸುತ್ತಾನೆ. ಆದರೆ ಧ್ಯಾನವೆನ್ನುವುದು ಅಂಥವರಿಗೆ ಚೈತನ್ಯವನ್ನು ನೀಡಿ ತಮ್ಮ ಕುರಿತು ಈ ಲೋಕಕ್ಕೆ ತಿಳಿಯಪಡಿಸುತ್ತದೆ. ಅದು ಹೇಗೆಂದರೆ, ದೀಪ ಮುದ್ರೆ ಎನ್ನುವುದು ಮನುಷ್ಯನಂತೆ, ಅದರಲ್ಲಿ ಎಣ್ಣೆ ಎನ್ನುವುದು ದೇವರು ಮನುಷ್ಯನಿಗೆ ಸುರಿದ ಪ್ರಾಣದಂತೆ, ಅದರಲ್ಲಿ ಬತ್ತಿ ಎನ್ನುವುದು ದೇವರು ಮನುಷ್ಯನಿಗಿತ್ತ ಸಮಾನವಾದ ಬುದ್ಧಿ, ತಿಳುವಳಿಕೆಯಂತೆ. ಈ ಬತ್ತಿಯನ್ನು ಅಗ್ನಿಯಿಂದ ಬೆಳಗಿಸಿದರೆ ಆ ಪ್ರದೇಶಕ್ಕೆ ಶಾಂತಿಯನ್ನು ಹಾಗೂ ಕಾಂತಿಯನ್ನು ಕೊಡುತ್ತದೆ. ಅದೇ ಧ್ಯಾನ. ನಾವು ಯಾವ ರೀತಿ ದೀಪವನ್ನು ಉರಿದಾಗ ದೀಪ, ಎಣ್ಣೆ ಮತ್ತು ಜ್ಯೋತಿಯಿಂದ ಯಾವ ರೀತಿ ನಮಗೆ ಬೆಳಕು ಬರುತ್ತಲ್ಲ, ಆ ಧ್ಯಾನದಿಂದ ನಮ್ಮಲ್ಲಿ ಕಾಂತಿಯು ಹೆಚ್ಚಾಗುತ್ತದೆ ಅಂತ ಉದಾಹರಣೆಯೊಂದಿಗೆ ಇಲ್ಲಿ ತಿಳಿಸಿದ್ದಾರೆ. 3ನೇ ಅಂಶ, ಸಹಜವಾಗಿ ಸೂರ್ಯ ಭಗವಾನ್ ತನ್ನ ಬೆಳಕಿನಿಂದ ಈ ಜಗತ್ತನ್ನೆಲ್ಲ ಕಾಂತಿಮಯಗೊಳಿಸುತ್ತಾನೆ. ಆದರೆ ಅದೇ ರೀತಿಯಲ್ಲಿ ಯಾರು ನೀತಿಪರರೋ, ನ್ಯಾಯವಂತರು, ಧರ್ಮ ರಕ್ಷಕರು, ನಂಬಿಗಸ್ತ ಧ್ಯಾನವಂತರೋ ಅಂತವರು ಈ ಲೋಕದಲ್ಲಿ ಕೀರ್ತಿಯಿಂದ ಪ್ರಕಾಶಿಸಲ್ಪಡುತ್ತಾರೆ. ಪ್ರತಿದಿನ ನಾವು ಎದ್ದ ತಕ್ಷಣ ನೋಡು ಸೂರ್ಯ ದೇವನನ್ನ ಬೆಳಕನ್ನು ಕೊಡುವಂತ ಸೂರ್ಯ ಯಾವ ರೀತಿ ಜಗತ್ತಿಗೆ ಬೆಳಕನ್ನು ನೀಡ್ತಾನೆ, ಆ ರೀತಿ ಇಲ್ಲಿ ಧ್ಯಾನವಂತರು ಮತ್ತು ನ್ಯಾಯವಂತರು, ಧರ್ಮ ರಕ್ಷಕರು ಇದ್ದರೂ ಕೂಡ ಅವರು ಈ ಜಗತ್ತಿನಲ್ಲಿ ಪ್ರಕಾಶಿಸಲ್ಪಡುತ್ತಾರೆ ಅಂತ ತಿಳಿಸ್ತಾರೆ. ಸಹಜವಾಗಿ ಪ್ರಾಚೀನ ಕಾಲದಿಂದ ವರ್ತಮಾನದ ಕಾಲದವರೆಗೂ ಎಷ್ಟೋ ದೇವರುಗಳು ಅವತಾರಗಳಿವೆ. ಆದರೆ ಎಲ್ಲ ಅವತಾರಗಳಿಗಿಂತ ಧ್ಯಾನಾವತಾರ ತುಂಬಾ ಪ್ರಮುಖವಾದದ್ದು. ಧ್ಯಾನಾವತಾರವೆಂದರೆ ಯಾರು ಧರ್ಮವನ್ನು ಆಚರಿಸಿ, ಯಾರು ನ್ಯಾಯವನ್ನು ಅನುಸರಿಸಿ, ಯಾರು ಯಾವಾಗಲೂ ಸತ್ಯವನ್ನೇ ಮಾತನಾಡಿ ಮತ್ತು ಯಾವ ಸಮಯದಲ್ಲಾದರೂ ತ್ಯಾಗಕ್ಕೆ ಸಿದ್ಧವಾಗಿರುವರೋ, ಯಾರು ಶಾಂತಿ ಸ್ವಭಾವದಿಂದ ಇರುತ್ತಾರೋ ಅಂಥವರೇ ಈ ಧ್ಯಾನಾವತಾರಿಗಳು. ಈ ಲೋಕದಲ್ಲಿ ಎಲ್ಲದಕ್ಕಿಂತ ತುಂಬಾ ವಿಶಿಷ್ಟವಾದುದು, ಶಕ್ತಿಯುತವಾದುದು, ಪ್ರಾಮುಖ್ಯ ಹೊಂದಿದ ಅವತಾರವೇ ಈ ಧ್ಯಾನಾವತಾರ. ಈಗಾಗಲೇ ನಾವು 10 ಅವತಾರಗಳನ್ನ ಹೇಳಿದ್ದೇವೆ, ಕೃಷ್ಣ ಅವತಾರ, ವಿಷ್ಣುವಿನ ಅವತಾರ ಅಂತಂದು. ಆ ರೀತಿ ಇದು ಎಲ್ಲ ಅವತಾರಗಳಿಗಿಂತ, ದೇವರ ಎಲ್ಲ ಅವತಾರಗಳಿಗಿಂತ ಧ್ಯಾನ ಅವತಾರ ತುಂಬಾ ಮುಖ್ಯವಾದದ್ದು ಅಂತ ಇಲ್ಲಿ ಪತ್ರಿಜಿಯವರು ಹೇಳಿದ್ದಾರೆ. ಈ ಲೋಕ ಎಷ್ಟು ವಿಶಾಲವಾದದೋ, ಆ ಆಕಾಶ ಎಷ್ಟು ದೊಡ್ಡದೋ, ಧ್ಯಾನ ಕೂಡ ಅಷ್ಟೇ ಶ್ರೇಷ್ಠವಾದದ್ದು ಮತ್ತು ಪ್ರಧಾನವಾದದ್ದು. ಇಂಥ ಅಮೂಲ್ಯವಾದ ಧ್ಯಾನವು ದೊಡ್ಡ ಪುಣ್ಯ ಮಾಡಿರುವ ಅದೃಷ್ಟವಂತರಿಗೆ ಮಾತ್ರ ಲಭ್ಯ. ನೋಡಿ ಮಾಸ್ಟರ್, ಇದು ಧ್ಯಾನ ಎಲ್ಲರಿಗೂ ಕೂಡ ಇದು ಲಭ್ಯವಾಗುದಿಲ್ಲಂತೆ, ಅದೃಷ್ಟ ಇದ್ದವ್ರಿಗೆ ಮಾತ್ರ ಇಲ್ಲ ಧ್ಯಾನ ಲಭ್ಯವಾಗುತ್ತದೆ ಅಂತೆ. ಅಂದ್ರೆ ಮಹಾವತಾರ್ ಫೌಂಡೇಶನ್ ನಾವೆಲ್ಲರೂ ಪ್ರತಿದಿನ ಹಾಜರಾಗಿ ಎಷ್ಟೋ
ಇಲ್ಲಿ ಪ್ರತಿದಿನ ಕೊಡುವಂತ ಬೆಳಗಿನ ಸೆಷನ್ ಮತ್ತೆ 3 ಗಂಟೆ ಸೆಷನ್, ರಾತ್ರಿ ಸೆಷನ್ದಲ್ಲಿ ಏನ್ ಧ್ಯಾನ ಮಾಡ್ತಿದ್ದಲ್ಲ, ನಾವೆಲ್ಲರೂ ಅದೃಷ್ಟವಂತರು ಅಂತ ತಿಳ್ಕೊಬೇಕು. ಎಲ್ಲರಿಗೂ ಇದು ಸಿಗ್ಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಧ್ಯಾನದಿಂದ ಪ್ರಯತ್ನಿಸಿದ ಎಂತಹ ಒಳ್ಳೆ ಕಾರ್ಯವಾದರೂ ಅದು ವಿಜಯಕ್ಕೆ ದಾರಿ ತೋರಿಸುತ್ತದೆ. ನಾವು ಧ್ಯಾನದಲ್ಲಿ ನಾವು ಏನ್ ಮಾಡ್ತೀವಿ, ಒಳ್ಳೆ ಕಾರ್ಯವನ್ನು ಮಾಡ್ತೀವಿ, ಅದು ನಮ್ಮ ವಿಜಯಕ್ಕೆ ಸಾಕ್ಷಿ ಆಗುತ್ತದೆ ಅಂತ ತಿಳಿಸ್ತಾರೆ. ಸಾಧಾರಣವಾಗಿ ಜ್ಯೋತಿಯನ್ನು ಬೆಳಗಿಸಿದರೆ ಆ ಪ್ರದೇಶಕ್ಕೆ ಬೆಳಕನ್ನು ನೀಡುತ್ತದೆ. ದೀಪ ಹಚ್ಚಿದಾಗ ನಾವು ಒಂದ್ ರೂಮ್ ನಲ್ಲಿ ದೀಪ ಹಚ್ಚಿದ್ರೆ ಆ ರೂಮಿಗೆ ಮಾತ್ರ ಏನು ಬೆಳಕು ಕೊಡುತ್ತದಲ್ಲ, ಅದೇ ರೀತಿ ಜ್ಯೋತಿ ಆ ಪ್ರದೇಶಕ್ಕೆ ಮಾತ್ರ ಬೆಳಕು ಕೊಡುತ್ತದೆ. ಆದರೆ ಜೋರಾಗಿ ಗಾಳಿ ಬೀಸಿದ್ರೆ ಆ ಜ್ಯೋತಿ ಆರಿ ಹೋಗುತ್ತದೆ. ಗಾಳಿ ಬೀಸಿದಾಗ ಅದು ಆರಿ ಹೋಗ್ತದೆ. ಆದರೆ ಧ್ಯಾನ ಜ್ಯೋತಿ ಅನ್ನೋದು ಈ ಲೋಕದಲ್ಲೇ ತುಂಬಾ ಶಕ್ತಿಯುತವಾದದ್ದು. ಅಂತಹ ಧ್ಯಾನ ಜ್ಯೋತಿಯನ್ನು ಬೆಳಗಿದರೆ ಈ ಲೋಕಕ್ಕೆ, ಜಗತ್ತಿಗೆ ಚೈತನ್ಯವನ್ನು ನೀಡುತ್ತದೆ. ಕೆಡಕು, ದುರಾಶೆ, ಈರ್ಷೆ, ಅಹಂಕಾರ ಇವುಗಳಂತ ಎಷ್ಟೇ ದೊಡ್ಡ ಗಾಳಿ ಬೀಸಿದರೂ ಧ್ಯಾನ ಜ್ಯೋತಿಯು ಆರೋದಿಲ್ಲ. ಅಂದರೆ ಮನುಷ್ಯನಲ್ಲಿ ಚೈತನ್ಯವನ್ನು ಉಂಟು ಮಾಡುವುದೇ ಈ ಧ್ಯಾನ ಜ್ಯೋತಿಯ ವೈಶಿಷ್ಟ್ಯತೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್. ನೋಡಿ ಎಷ್ಟೊಂದು ಅದ್ಭುತ. ನಾವು ಜ್ಯೋತಿ ದೀಪ ಬೆಳಗಿಸಿದಾಗ ಅದು ಗಾಳಿಗೆ ಆರ್ಬಹುದು, ಆದ್ರೆ ನಮ್ಮಲ್ಲಿ ಪಡೆದಂತ ಧ್ಯಾನದಿಂದ ಪಡೆದಂತ ಏನು ಜ್ಯೋತಿ, ಯಾವುದೇ ಎಂತ ಈರ್ಷ್ಯೆ ಬಂದ್ರು, ಎಂತ ಕಟುಕರಿದ್ರು, ಕೆಡಕರಿದ್ರು, ದುರಾಶೆಗಳಿದ್ದು ಕೂಡ ಅದು ಜ್ಯೋತಿ ಆರೋದಿಲ್ಲ. ಅದು ನಮ್ಮನ್ನ ಇನ್ನೂ ಪ್ರಜ್ವಲ ಮಾಡ್ತೈತೆ ಅಂತ ಇಲ್ಲಿ ಪತ್ರಿಜಿಯವರು ತಮ್ಮ ವಾಣಿಯಲ್ಲಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್, ತಾವು ಕೇಳಿದ್ದಕ್ಕಾಗಿ. ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್, ಚೆನ್ನಾಗಿತ್ತು ಮೇಡಮ್. ಹ್ಯಾಂಡ್ ರೈಸ್ ಯಾವ್ದು ಬಂದಿಲ್ಲ. ಇನ್ನು ಇವತ್ತು ಮಾತಾಡಿ ಅಂತ ಹಂಗೆ ಬೆಳಗ್ಗೆ 6 ನಾನು ಅಷ್ಟ್ರೊಳಗೊಂದು ನಾನೊಂದು ಹೇಳ್ತೀನಿ. ದುಃಖವನ್ನು ನಿಭಾಯಿಸುವುದು ಹೇಗೆ ಅಂತ. ದುಃಖ ಅಂದ್ರೆ ಒಂಟಿದ್ದಾಗ ಯಾವಾಗ್ಲೂ ನಮ್ಗೆ ಒಂಟಿದ್ದಾಗ್ಲೇ ದುಃಖಗಳು ಜಾಸ್ತಿ ಆಗೋದು, ಯೋಚನೆಗಳು, ದುಃಖಗಳು ಇವೆಲ್ಲ ಬರೋದು. ಅದಕ್ಕೇನ್ ಮಾಡ್ಬೇಕು, ಒಂಟಿಯಾಗಿರ್ಬಾರ್ದು. ಆತ್ಮೀಯರ ಜೊತೆ, ಫ್ರೆಂಡ್ಸ್ ಜೊತೆ, ಬಂಧುಗಳ ಜೊತೆ, ಮಿತ್ರರ ಜೊತೆ ಎಲ್ಲ ಇರ್ಬೇಕು, ಸ್ನೇಹದಿಂದ ಇರ್ಬೇಕು. ಮತ್ತೊಂದು ದುಃಖ ನಮ್ಗೆ ದುಃಖ ಆದಾಗ ಸ್ವಲ್ಪ ಅವರೊಂದಿಗೆ ಹಂಚ್ಕೊಳ್ಬೇಕು, ಸ್ವಲ್ಪ ಮನ್ಸಿನ ನೋವು ಕಮ್ಮಿ ಆಗತ್ತೆ. ಮತ್ತೆ ಏನಾದ್ರೂ ಚಟುವಟಿಕೆ ಅಂದ್ರೆ ಏನಾದ್ರೂ ಮಾಡ್ತಾ ಇರ್ಬೇಕು, ಸುಮ್ನೆ ಅದ್ನೇ ಯೋಚನೆ ಮಾಡ್ತಾ ಕುತ್ಕೋಬಾರ್ದು. ಮತ್ತೆ ಚಟುವಟಿಕೆ ಅಂದ್ರೆ ಏನಾದ್ರು ಹವ್ಯಾಸಗಳು ಮಾಡ್ಕೊಂಡು ಒಂದ್ ಹಿಂಗೆ ಹಾಡು ಹೇಳೋದಾಗ್ಲಿ, ಒಂದು ಭಜನೆ ಮಾಡೋದಾಗ್ಲಿ, ಏನಾದ್ರೂ ಒಂದು ಮಾಡ್ಕೊಂಡು ಮನಸ್ಸನ್ನ ಆ ಕಡೆ ಗಮನ ಕೊಡ್ಬೇಕು. ಮತ್ತೆ ಸಂಭವಿಸಿದ ಕಷ್ಟಗಳು, ನಷ್ಟ, ಸೋಲು ಏನೇ ಇರ್ಲಿ ಅದನ್ನ ನಾವು ಒಪ್ಕೊಳಕ್ ತಯಾರಾಗಿರ್ಬೇಕು. ಏಕೆ ಆಯ್ತು ಎಂದು, ಅದು ಯಾಕಾಯ್ತು ಅಂತ ವಿಶ್ಲೇಷಿಸ್ಬೇಕು. ಮತ್ತು ಅವು ಆಗದಂತೆ ಮಾಡಲು ಏನ್ ಮುಂಜಾಗ್ರತೆ ಮಾಡ್ಕೋಬೇಕು ಅಂತ ಯೋಚಿಸ್ಬೇಕು. ಕಷ್ಟ ಯಾಕೆ ಬರುತ್ತೆ, ಏನು ಬರ್ದಾಗೆ ಸ್ವಲ್ಪ ತಡೆ ಹಿಡಿಯಂಗ್ ಮಾಡ್ಕೋಬೇಕು, ಮುಂಜಾಗ್ರತೆ ವಹಿಸ್ಕೋಬೇಕು. ವಾಸ್ತವಿಕತೆಗೆ ಹೊಂದಿಕೊಳ್ಳಲು ಪ್ರಯತ್ನಿಸಬೇಕು. ಮತ್ತೆ ಯಾರನ್ನೇ ಆಗ್ಲಿ, ಬೇರೆಯವ್ರನ್ನಾಗ್ಲಿ, ಯಾರನ್ನೇ ಆಗ್ಲಿ, ಯಾರನ್ನೂ ದೂರಬಾರ್ದು. ಬೇರೆಯವ್ರು ಏನೇ ಅವ್ರು ಎಲ್ಲಾರನ್ನು ನಾವು ಅದನ್ನೇ ಏನು ಇದಾಗಿ ತಗೋಬೇಕು. ಅದನ್ನೇ ದೊಡ್ಡದಾಗಿ ಮಾಡಕ್ ಹೋಗ್ಬಾರ್ದು, ಬೇರೆಯವ್ರನ್ನೆಲ್ಲ ದೂರಕ್ಕೆ ಹೋಗ್ಬಾರ್ದು. ಅವ್ರದ್ದೇನೇ ತಪ್ಪಿರ್ಲಿ ಕ್ಷಮಿಸುವ ಗುಣ ಇರ್ಬೇಕು. ಮತ್ತೆ ಬಂದ ಕಷ್ಟ ಏನೋ ಹಾಗೆ ಇರಲ್ಲ, ಕಷ್ಟ ಒಂದಲ್ಲ ಒಂದಿನ ಅದು ನಿವಾರಣೆ ಆಗೇ ಆಗುತ್ತೆ. ಈಗ ಕಾಲಚಕ್ರ ಉರುಳ್ದಾಗ ಟೈಮ್ ಹೇಗೆ ಇದಾಗುತ್ತೆ, ಹಾಗೆ ನಮ್ ಕಷ್ಟಗಳು ಇವತ್ ಕಷ್ಟ ಬಂದಿರ್ಬೋದು, ಮುಂದೆ ಅದು ಸುಖ ಬಂದೇ ಬರುತ್ತೆ. ಮತ್ತು ಅದು ಕಷ್ಟ ಬಂದಾಗ ಅದು ನಷ್ಟವನ್ನು ಭರಿಸಬಹುದು. ನಾವೇನ್ ಮಾಡ್ಬೇಕು, ಮುಂದೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅದನ್ನ ಯೋಚಿಸಿ ಸುಮ್ಮನಾಗ್ಬೇಕು. ಮತ್ತೊಂದು ತೀರಾ ನಮ್ಗಾಗ್ಲಿಲ್ಲ ಅಂದ್ರೆ ದೇವ್ರ ನೆನಿಬೇಕು. ಸರಳವಾದ ಪ್ರಾರ್ಥನೆ, ಪೂಜೆ, ಜಪ, ತಪ ಇವನ್ ಮಾಡ್ತಾ ಇದ್ರೆ ನಮ್ಮಲ್ಲಿರುವ ದುಃಖವನ್ನು ನಿಭಾಯಿಸ್ಕೋಬಹುದು. ಎಷ್ಟು ಮೇಡಮ್? ಯಾರು ಆಂಡ್ರೈಸ್ ಮಾಡಿದಾರ ನೋಡೋಣ. ಅದ್ಭುತವಾಗಿ ಹೇಳಿದ್ರ ನೋಡಿ. ನಮಗ್ ಕಷ್ಟ ಬಂದಾಗ ಬೇರೆಯವ್ರನ್ನ ದೂರುದಲ್ಲ, ಸ್ವೀಕಾರ ಮನೋಭಾವನೆ. ಮೊದ್ಲನ್ನ ಒಪ್ಕೊಳ್ಬೇಕು. ಆಯ್ತು ಬಂತು ಕಷ್ಟ, ನಾವು ಏನ್ ಮಾಡ್ತೇವೆ, ಕಷ್ಟ ಬಂದ ತಕ್ಷಣ ನನಗೆ ಬಂತು ಅಂತಂದು ಅದನ್ನ ಮತ್ತೊಬ್ಬರ ಮೇಲೆ ಆಪಾದನೆ ಮಾಡಕ್ ಹೋಗ್ತೇವೆ. ಅವರಿಂದ ನನ್ಗೆ ಹಿಂಗಾಯ್ತು ಅನ್ನೋದು ಅದಿರ್ಬಾರ್ದು. ಸ್ವೀಕಾರ ಮನೋಭಾವನೆ ಇರ್ಬೇಕು. ಮತ್ತೆ ಅದ್ ಯಾಕೆ ಬಂದಿದೆ ಅಂತಂದ್ರೆ ಅದ್ರ ಮೂಲವನ್ನ ಕಂಡುಕೊಂಡು ಮತ್ತೆ ಅದು ಬರದಂತೆ ನಾವು ಎಚ್ಚರಿಕೆಯಿಂದ ಇರ್ಬೇಕು ಅಂತ ಅನ್ನೋದನ್ನ
ಒಳ್ಳೆ ರೀತಿಯಾಗಿ ಹೇಳಿದ್ರ. ಮತ್ತೆ ಅದಕ್ಕ ನಾವು ಏನ್ ಮಾಡ್ಬೇಕು, ಧ್ಯಾನ ಏನು ಪೂಜೆ ಮಾಡುದು, ಜಪ ತಪ ಮಾಡುದು ಪ್ರಾರ್ಥನೆ ಅಂದ್ರೆ ಅದಕ್ಕಿಂತ ಧ್ಯಾನ ಮುಖ್ಯ. ಧ್ಯಾನ ಸರ್ವ ರೋಗ ನಿವಾರಣಿ, ಧ್ಯಾನ. ಸರ್ವ ಭೋಗ ಹೌದು. ವಾಹಿನಿ ಅಂತಂದಾರಲ್ಲ. ಅದು ರೋಗಗಳನ್ನು ಕಳೆಯೋದಷ್ಟೇ ಅಲ್ಲ, ನಮ್ಗೆ ಏನ್ ಬೇಕು ಅದನ್ನೆಲ್ಲ ಧ್ಯಾನ ಕೊಡ್ತೈತಿ. ಧ್ಯಾನದಲ್ಲಿ ಕೂಡ ಅದು ಶಕ್ತಿ ಇದೆ ಅಂತ ತಿಳಿಸಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್ ಥ್ಯಾಂಕ್ ಯು ಮ್ಯಾಮ್. ಹ್ಯಾಂಡಲ್ ಮಾಡಿ. ಅನಂತರ ಯಾರು ಮೊದ್ಲು ಮಾಡ್ತೀರಿ ಮೊದ್ಲಿಗೆ ಅವಕಾಶ ಸಿಗುತ್ತೆ. ಆಮೇಲೆ ಕೇಳಿದಾಗ ಏನಾಗುತ್ತೆ, ಟೈಮ್ ಇದ್ದಾಗ ನೀವು ಮಾಡ್ತಿರಲ್ಲ, ಅಲ್ಲಿ ಅವಕಾಶ ಸಿಗಲ್ಲ, ಗಡಿಬಿಡಿ ಆಗುತ್ತೆ. ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ. ವಿಶೇಷ ಶನಿವಾರದ ಸಂಚಿಕೆ ಮತ್ತೆ ಇದು ಅವಕಾಶ ಸಿಗುದಿಲ್ಲ, ಮುಂದಿನ ವಾರವರೆಗೂ ಕಾಯ್ಬೇಕಾಗತ್ತೆ. ಆದ್ರಿಂದ ತಮ್ಮ ಕಲೆಗಳ ಪ್ರದರ್ಶನಕ್ಕಾಗಿ ಎಲ್ಲರೂ ಹ್ಯಾಂಡೈಸ್ ಮಾಡಿ ಅಂತ ಕೇಳ್ತೀನಿ. ಶಿವಗಂಗಾ ಮೇಡಮ್ದು ಕೊಟ್ಟು ಮೇಡಮ್. ಹಾ, ನಮಸ್ತೆ ಶಿವಗಂಗಾ ಮೇಡಮ್ ಮಾತಾಡಿ. ಮೇಡಮ್. ನೀವು ನಡೆಸ್ಕೊಡ್ತಿರಲ್ಲ. ನಮಸ್ತೆ ಮೇಡಮ್. ಶಿವಗಂಗಾ ಮೇಡಮ್. ನಮಸ್ತೆ. ನಾನೊಂದು ಭಕ್ತಿಗೀತೆ ಆಡ್ತೀನಿ. ಓಕೆ ಮ್ಯಾಮ್. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಮಲ್ಲಿಗೂವಂತೆ ಮಾದಪ್ಪ ತಂಪದ ವೀಳೇಳೆ, ತಂಪದ ವೀಳೇಳೆ ಜರುಗೀತು ನಿನ ಪರಸೆ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು, ಮಾಳದಲ್ಲಿ ಗರಿಕೆ ಚಿಗುರವು ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಬಾಣ ಸುರರಿ ಮೇಲೆ ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಸಂಪಂಗಿ ಹೂವಂತೆ ಮಾದಪ್ಪ ತಂಪದ ವೀಳೇಳೆ, ಸಂಪಿಗೆ ಹೂವಂತೆ ಮಾದಪ್ಪ ತಂಪದ ವೀಳೇಳೆ, ತಂಪದ ವೀಳೇಳೆ ಜರುಗೀತು ನಿನ ಪರಸೆ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಒತ್ತು ಮುಳುಗಿದರೇನು ಮಾದಪ್ಪ ಕತ್ತಲದಾರೇನು, ನಿನ್ನ ನಡೆಗೆ ನಾ ಬರುವೆ ಮಾದಪ್ಪ ನಿನ ಗುಡಿಗೆ ಬರುವೆವು ನಾವು, ಮುತ್ತಿನ ಬಾಗಿಲ ತೆರೆದೀಡೋ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಧನ್ಯವಾದ ಅವಕಾಶಕ್ಕಾಗಿ. ಧನ್ಯವಾದ, ಧನ್ಯವಾದ. ತುಂಬಾ ಚೆನ್ನಾಗಿ ಚೆನ್ನಾಗಿ ಹಾಡಿದ್ರಿ ಹೇಳಿದ್ರಿ ಮೇಡಮ್. ಮೇಡಮ್. ಶಿವಗಂಗಾ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದ. ಶ್ಯಾಮಲಾ ಮೇಡಮ್ ಮತ್ತೆ ಹಾಡಿ. ನಮಸ್ತೆ ಮೇಡಮ್. ನಮಸ್ತೆ ನಂದ ಮೇಡಮ್. ನಮಸ್ತೆ. ಹಾಡಿ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ, ಲಂಬೋದರ ಲಕುಮಿಕರ. ಶ್ರೀ ಗಣನಾಥ ಸಿಂಧೂರಾವರ್ಣ ಕರುಣ ಸಾಗರ ಕರಿವದನ, ಲಂಬೋದರ ಲಕುಮಿಕರ.
ಅಂಬಾಸುತ ಅಮರ ವಿನುತ ಲಂಬೋದರ ಕುಮಿಕರ ಸಿದ್ಧಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ ಶ್ರೀ ಗಣನಾಥ ಶ್ರೀ ಗಣನಾಥ ಸಿಂಧೂರಾವರ್ಣ ಕರುಣ ಸಾಗರ ಹರಿವದನ ಲಂಬೋದರ ಲಕುಮಿಕರ ಸಕಲ ವಿದ್ಯಾ ಆದಿ ಪೂಜಿತ ಸಾರ್ವೋತ್ತಮ ತೇ ನಮೋ ನಮೋ ಶ್ರೀ ಗಣನಾಥ ಶ್ರೀ ಗಣನಾಥ ಸಿಂಧೂರಾವರ್ಣ ಕರುಣ ಸಾಗರ ಹರಿವದನ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗಣಪತಿ ಸ್ತೋತ್ರವನ್ನು ಹಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೇದಾಂತಿ ಕೊಡಿ ಮೇಡಮ್. ಹಾ, ವೇದಾಂತಿ ಮೇಡಮ್. ಶುಭೋದಯ ಅನುರಾಧ ಮೇಡಮ್. ಶುಭೋದಯ. ಶುಭೋದಯ ನಂದಿನಿ ಮೇಡಮ್. ಬರೀ ಹಾಡು ಕವಿತೆ ಮಾತ್ರನೇನ ಅಥವಾ ಸ್ವಲ್ಪ ಜ್ಞಾನ ವಿಜ್ಞಾನ ಹೇಳ? ಏನ್ ಬೇಕಾದ್ರೂ ನಿಮ್ಮ ಹೇಳ್ಬೋದು. ಕಲೆಯಲ್ಲಿ ಏನಿದೆಯಲ್ಲ ಏನಾದ್ರೂ ಹಂಚಿಕೆ ಮಾಡ್ಕೊಳ್ಳಿ ಮೇಡಮ್. ನಿನ್ನೆ ರೇವತಿ ಮೇಡಮ್ ಹೇಳ್ತಿದ್ರು ಬರೀ ಹಾಡು ಕವನ ಬೇಡ, ಸ್ವಲ್ಪ ಜ್ಞಾನನು ಹಂಚಿ ಸಾರ್ ಮಾಡಿದ್ದು ಕ್ಲಾಸೇ ಪುನರ್ಮನನ ಮಾಡಿ ಅಂತ. ಓಕೆ ಮೇಡಮ್, ಹೇಳಿ. ನಾನು ಈ ಅಯಾನ್ಗಳ ಬಗ್ಗೆ ಹೇಳ್ತೀನಿ ಮೇಡಮ್. ಓಕೆ. ನಮ್ಮ ದೇಹದಲ್ಲಿನ ಅಯಾನ್ಗಳು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇವು ದೇಹದ ಎಲ್ಲಾ ಕ್ರಿಯೆಗಳನ್ನು ಸರಿಯಾಗಿ ನಡೆಯಲು ಸಹಾಯ ಮಾಡುವ ವಿದ್ಯುತ್ ಚಾರ್ಜ್ ಹೊಂದಿರುವ ಸಣ್ಣ ಕಣಗಳು. ಅಯಾನ್ ಎಂದರೆ ಒಂದು ಅಣು ಅಥವಾ ಅಣುಗುಚ್ಛವು ಎಲೆಕ್ಟ್ರಾನ್ ಕಳೆದುಕೊಂಡಾಗ ಅಥವಾ ಪಡೆದುಕೊಂಡಾಗ ಉಂಟಾಗುವ ಚಾರ್ಜ್ ಹೊಂದಿದ ಕಣ. ಪಾಸಿಟಿವ್ ಅಯಾನ್ಸ್ ಅಂದ್ರೆ ಧನ ಚಾರ್ಜ್. ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ. ಮ್ಯೂಟ್ ಮಾಡ್ಕೊಳ್ಳಿ ಶ್ಯಾಮಲಾ ಮೇಡಮ್. ನೆಗೆಟಿವ್ ಅಯಾನ್ಸ್ ಕ್ಲೋರೈಡ್ ಮತ್ತೆ ಬೈಕಾರ್ಬನೇಟ್. ನಮ್ಮ ದೇಹದಲ್ಲಿನ ಮುಖ್ಯ ಅಯಾನ್ಗಳು ಸೋಡಿಯಂ ಮುಖ್ಯವಾಗಿ ಕೋಶದ ಹೊರಭಾಗದಲ್ಲಿ ಇರುತ್ತೆ. ರಕ್ತದ ಒತ್ತಡ ಮತ್ತು ದ್ರವ ಸಮತೋಲನ ನಿಯಂತ್ರಿಸುತ್ತದೆ. ನರವ್ಯೂಹ ಸಂದೇಶಗಳು ಸಾಗಲು ಸಹಾಯ ಮಾಡುತ್ತದೆ. ಪೊಟ್ಯಾಷಿಯಂ ಮುಖ್ಯವಾಗಿ ಕೋಶದ ಒಳಭಾಗದಲ್ಲಿರುತ್ತೆ. ಹೃದಯದ ಬಡಿತ ಮತ್ತು ಸ್ನಾಯು ಚಲನೆಗೆ ಅಗತ್ಯ. ಸೋಡಿಯಂ ಜೊತೆ ಸೇರಿ ದೇಹದ ಸಮತೋಲನ ಕಾಯ್ದುಕೊಳ್ಳುತ್ತದೆ. ಮತ್ತೆ ಕ್ಯಾಲ್ಸಿಯಂ ಎಲುಬು ಮತ್ತು ಹಲ್ಲುಗಳ ನಿರ್ಮಾಣಕ್ಕೆ ಮುಖ್ಯ. ಸ್ನಾಯು ಸಂಕುಚನ ಅಂದ್ರೆ ಮಜಲ್ ಕಾಂಟ್ರಾಕ್ಷನ್ ಗೆ ಸಹಾಯಕ. ರಕ್ತದ ಗಟ್ಟಿಕರಣದಲ್ಲಿ ಭಾಗವಹಿಸುತ್ತದೆ. ಮತ್ತೆ ಕ್ಲೋರೈಡ್ ದೇಹದ ದ್ರವ ಸಮತೋಲನ ಕಾಪಾಡುತ್ತದೆ. ಹೊಟ್ಟೆಯ ಆಮ್ಲ ರಚನೆಗೆ ಸಹಾಯ. ಮತ್ತೆ ಮ್ಯಾಗ್ನೇಷಿಯಂ ನರ ಮತ್ತು ಸ್ನಾಯುಗಳ ಕಾರ್ಯಕ್ಕೆ ಅಗತ್ಯ. ದೇಹದ ಶಕ್ತಿ ಉತ್ಪಾದನೆಗೆ ಸಹಾಯ. ಬೈಕಾರ್ಬನೇಟ್ ರಕ್ತದ ಆಮ್ಲಕ್ಷಾರ ಸಮತೋಲನ ಕಾಪಾಡುತ್ತದೆ.
ಅಯಾನ್ಗಳ ಮಹತ್ವ. ನರ ಸಂವೇದನೆ ಅಂದ್ರೆ ನರ್ವ್ ಸಿಗ್ನಲ್ಸ್. ಅಯಾನ್ಗಳ ಚಲನೆಯಿಂದ ನಮ್ಮ ಮೆದುಳು ಮತ್ತು ನರಗಳು ವಿದ್ಯುತ್ ಸಂದೇಶಗಳನ್ನು ಕಳುಹಿಸುತ್ತವೆ. ಸ್ನಾಯು ಚಲನೆ. ಕ್ಯಾಲ್ಸಿಯಂ ಅಯಾನ್ಗಳು ಸ್ನಾಯುಗಳನ್ನು ಕುಗ್ಗಿಸಲು ಸಹಾಯ ಮಾಡುತ್ತವೆ. ಹೃದಯ ಕೂಡ ಇದರಿಂದಲೇ ತಡಕುತ್ತದೆ. ಅಯಾನ್ಗಳು ಕೋಶಗಳಲ್ಲಿ ನೀರಿನ ಪ್ರವೇಶ ನಿಷ್ಕ್ರಮಣವನ್ನು ನಿಯಂತ್ರಿಸುತ್ತದೆ. ಬೈಕಾರ್ಬನೇಟ್ ರಕ್ತದ ಆಮ್ಲಕ್ಷಾರ ಸಮತೋಲನವನ್ನು ಸರಿಯಾಗಿರಿಸುತ್ತದೆ. ಅಯಾನ್ಗಳನ್ನು ಒಟ್ಟಿಗೆ ಎಲೆಕ್ಟ್ರೋಲೈಟ್ಗಳು ಎಂದು ಕರೆಯುತ್ತಾರೆ. ಪೊಟ್ಯಾಷಿಯಂ ಕಡಿಮೆ ಇದ್ದರೆ ಸ್ನಾಯು ದುರ್ಬಲತೆ, ಹೃದಯ ಅಸಮತೋಲನ. ಸೋಡಿಯಂ ಹೆಚ್ಚಿದ್ರೆ ರಕ್ತದ ಒತ್ತಡ ಹೆಚ್ಚಾಗುತ್ತೆ. ಕ್ಯಾಲ್ಸಿಯಂ ಕಡಿಮೆ ಇದ್ರೆ ಕಂಪನೆ ಅಂದ್ರೆ ಕ್ರ್ಯಾಂಪ್ಸ್, ಮಸಲ್ ಕ್ರ್ಯಾಂಪ್ಸ್ ಆತರ. ಆಹಾರದಲ್ಲಿ ಅಯಾನ್ಗಳು ಉಪ್ಪು, ಸೋಡಿಯಂ ಮತ್ತೆ ಕ್ಲೋರೈಡ್. ಬಾಳೆಹಣ್ಣು ಪೊಟ್ಯಾಷಿಯಂ, ಹಾಲು ಕ್ಯಾಲ್ಸಿಯಂ. ಅಂದ್ರೆ ಈಗ ಹಾಲೆಲ್ಲ ಜಾಸ್ತಿ ಸೇವನೆ ಮಾಡಬಾರದು, ಬರೀ ದೇಸಿ ಹಸುಗಳ ಹಾಲು ಮಾತ್ರ ಸೇವಿಸ್ಬೇಕು ಅಂತಾರೆ. ಪ್ಲಸ್ ಬಾದಾಮಿ ಬೀಜಗಳು ಮ್ಯಾಗ್ನೀಷಿಯಂ. ಸರಳವಾಗಿ ಹೇಳೋದಾದ್ರೆ ಅಯಾನ್ಗಳು ನಮ್ಮ ದೇಹದ ವಿದ್ಯುತ್ ಮತ್ತು ರಾಸಾಯನಿಕ ಸಂದೇಶಗಾರರು. ಇವುಗಳಿಲ್ಲದೆ ನರ ಸಂವೇದನೆ ನಡೆಯದು, ಸ್ನಾಯು ಚಲನೆ ಆಗದು, ಹೃದಯ ತಳಕುವುದಿಲ್ಲ, ಬಡಿಯುವುದಿಲ್ಲ. ಅಯಾನ್ಗಳ ವಿಜ್ಞಾನವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನಮ್ಮ ದೇಹವು ಕೇವಲ ದೇಹವಲ್ಲ, ಅದು ಒಂದು ಶಕ್ತಿ ವ್ಯವಸ್ಥೆ ಎಂಬುದನ್ನು ಅರಿತುಕೊಳ್ಳಬಹುದು. ಎನರ್ಜಿ. ಅಯಾನ್ಗಳು ದೇಹದ ಒಳಗಿನ ಶಕ್ತಿ ಹರಿವು. ಅಯಾನ್ಗಳು ದೇಹದಲ್ಲಿ ಚಲಿಸುವಾಗ ಸಣ್ಣ ಮಟ್ಟದಲ್ಲಿ ವಿದ್ಯುತ್ ಪ್ರವಾಹ ಅಂದ್ರೆ ಬಯೋ ಎಲೆಕ್ಟ್ರಿಕ್ ಎನರ್ಜಿ ಉಂಟಾಗುತ್ತೆ. ಈ ಶಕ್ತಿ ಹರಿವೇ ನಮ್ಮ ಜೀವಂತಿಕೆಯ ಮೂಲ. ಆಧ್ಯಾತ್ಮಿಕವಾಗಿ ಇದನ್ನು ಪ್ರಾಣ, ಜೀವಶಕ್ತಿ ಎಂದು ಕರೆಯುತ್ತಾರೆ. ಅಯಾನ್ಗಳು ನರಗಳಲ್ಲಿ ಚಲಿಸುವುದರಿಂದ ಆಲೋಚನೆಗಳು, ಭಾವನೆಗಳು, ಅರಿವು ಇವುಗಳೆಲ್ಲ ಉಂಟಾಗುತ್ತವೆ. ಇದು ಮನಸ್ಸು ಮತ್ತು ಚೈತನ್ಯ ಕಾರ್ಯ ಮಾಡುವ ವಿಧಾನ, ಮೈಂಡ್ ಅಂಡ್ ಕಾನ್ಶಿಯಸ್ನೆಸ್. ಚಕ್ರಗಳು. ಯೋಗದ ಪ್ರಕಾರ ದೇಹದಲ್ಲಿ ಚಕ್ರಗಳು ಇವೆ. ಅಯಾನ್ಗಳ ಸರಿಯಾದ ಸಮತೋಲನ ದೇಹದಲ್ಲಿ ಶಕ್ತಿ ಸರಾಗವಾಗಿ ಹರಿಯುತ್ತದೆ. ಅಸಮತೋಲನ ಶಕ್ತಿ ಅಡಚಣೆ ಮಾಡುತ್ತೆ, ಅಂದ್ರೆ ಬ್ಲಾಕ್ ಮಾಡುತ್ತೆ. ಉದಾಹರಣೆಗೆ ಹೃದಯ ಭಾಗದಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಸಮತೋಲನ ಇದ್ದರೆ ಹೃದಯ ಶಕ್ತಿ ಸಮತೋಲನ ಇರುತ್ತೆ. ಉಸಿರಾಟ. ನಾವು ಉಸಿರಾಡುವಾಗ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಅಯಾನ್ ಚಟುವಟಿಕೆ ಹೆಚ್ಚಿಸುತ್ತದೆ, ದೇಹದಲ್ಲಿ ಶಕ್ತಿ ಮಟ್ಟ ಹೆಚ್ಚುತ್ತದೆ. ಪ್ರಾಣಾಯಾಮದಲ್ಲಿ ನಿಧಾನ ಉಸಿರಾಟ ಅಯಾನ್ ಸಮತೋಲನ ಸುಧಾರಣೆಗೊಳ್ಳುತ್ತೆ, ಮನಸ್ಸು ಶಾಂತವಾಗುತ್ತೆ. ಅಯಾನ್ಗಳು ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ದೇಹ ಆರೋಗ್ಯವಾಗಿರುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಸರಳವಾಗಿ ಹೇಳುವುದಾದರೆ ಆಧ್ಯಾತ್ಮಿಕವಾಗಿ ಇದು ಸಾತ್ವಿಕ ಸ್ಥಿತಿ, ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ಬೀಯಿಂಗ್. ಸರಳವಾಗಿ ಹೇಳುವುದಾದರೆ ಅಯಾನ್ಗಳು ದೇಹದ ವಿದ್ಯುತ್ ಶಕ್ತಿ, ಪ್ರಾಣ ಎರಡೂ ಸೇರಿ ನಮ್ಮ ಜೀವನ ನಿರ್ಮಾಣವಾಗುತ್ತದೆ. ದೇಹದ ವಿಜ್ಞಾನ, ಆತ್ಮದ ಅನುಭವ ಇವು ಬೇರೆ ಬೇರೆ ಅಲ್ಲ, ಒಂದೇ ಸತ್ಯದ ಎರಡು ಮುಖಗಳು. ಇಷ್ಟನ್ನು ಹೇಳಿ ಈ ಅಯಾನ್ ಬಗ್ಗೆ ನಾನು ತಿಳ್ಕೊಂಡಿರೋಷ್ಟು ಹೇಳಿದೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್.
ಅದ್ಭುತವಾಗಿ ಅಯಾನ್ಗಳು ಯಾವ ರೀತಿ ಕೆಲಸ ಮಾಡ್ತಾವೆ ಮತ್ತು ನೆಗೆಟಿವ್ ಅಯಾನ್ಗಳು ಪಾಸಿಟಿವ್ ಅಯಾನ್ಗಳು ಎಲ್ಲೆಲ್ಲಿ ಯಾವ ರೀತಿ ನಾವು ಪಡೆದುಕೊಳ್ಬಹುದು ಅಂತ ಅನ್ನೋದನ್ನ ತಿಳಿಸಿದ್ರೆ ಮೇಡಮ್. ಪಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಧನ್ಯವಾದಗಳು. ಕನ್ವರ್ಟ್ ಸರ್ ನಡೆಸ್ಕೊಡ್ತಾರೆ ಸರ್. ವೆಲ್ಕಮ್ ಸರ್. ನಮಸ್ತೆ ಮೇಡಮ್, ಎಲ್ಲ ಶರಣಾರ್ಥಿಗಳು. ಕೋಸ್ಟ್ ಕೊಡಿ ವಿಲಾಸ್ ಸರ್. ಎಸ್ ಮಾಸ್ಟರ್ಸ್, ನಾನು ಬ್ರಹ್ಮ ಮುಹೂರ್ತ ಸಂಕಲ್ಪ ಧ್ಯಾನದ ನಂತರ ಬೇರೆ 2 ಸೆಷನ್ ಅಲ್ಲಿ ಅಟೆಂಡ್ ಆಗ್ತಾ ಇದ್ದೆ. ಅಲ್ಲಿ ಹೆಚ್ಚಿನ ಒಂದು ಜ್ಞಾನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಎಸ್, ಇವತ್ತು ವಿಶೇಷ ಶನಿವಾರದ ಕಾರ್ಯಕ್ರಮ. ಯಾರಲ್ಲಿ ಏನೊಂದು ಪ್ರತಿಭೆ ಇದೆ ಅಂತಕ್ಕಂಥದ್ದು, ಜೊತೆಗೆ ತಾವು ಇಷ್ಟು ದಿನಗಳಿಂದ, ಕೆಲವರು ತಿಂಗಳು, ಕೆಲವು ವರ್ಷಗಳಿಂದ ಧ್ಯಾನದಲ್ಲಿ ತಲ್ಲೀನರಾಗಿದ್ದೀರಾ. ಇದೊಂದು ಹೊಸ ಪ್ರಪಂಚ ಪರಿಚಯ ಆಗಿದೆ. ನಿಮ್ಮ ಕೆಲಸ ಕಾರ್ಯಗಳ ಜೊತೆ ಇದನ್ನ ಆಸಕ್ತಿಯಿಂದ, ಖುಷಿಯಿಂದ ಮತ್ತು ಸಂತೋಷದಿಂದ ಇದನ್ನ ಕೊಳ್ತಾ ಇದ್ದೀರಾ. ಎಸ್, ಇದರಿಂದ ನಿಮ್ಮ ಪ್ರಗತಿ ಆಗಿದೆ, ಪ್ರೋಗ್ರೆಸ್ ಆಗಿದೆ ಅಂತಕ್ಕಂಥದ್ದು ನನಗೆ ಕಂಡು ಬರ್ತಾ ಇದೆ. ಹಾಗಾಗ್ಬಿಟ್ಟು ಇಲ್ಲಿ ನೀವು ಸಹಕಾರ ಕೊಡ್ತಾ ಇದ್ದೀರಾ, ಸ್ಪಂದಿಸ್ತಾ ಇದ್ದೀರಾ, ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ. ಅಂದ್ರೆ ಅದು ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಏನು ಕೊಡ್ಲಿಲ್ಲ ಅಂತಂದ್ರೆ ಪ್ರೋಗ್ರೆಸ್ ಆಗಿಲ್ಲ ಅಂತ ಹೇಳಿ ಸುಮ್ನೆ ಟೈಮ್ ಪಾಸಿಗೆ ಮೊಬೈಲ್ ಆನ್ ಮಾಡ್ಕೊಂಡು ಮನೆಯ ಕೆಲಸ ಮಾಡ್ಬೇಕೈತೆ ಅಂತ ಕುತ್ಕೊಂತಾರಲ್ಲ, ಹಂಗಾಗುತ್ತೆ. ಇಲ್ಲಿ ಪ್ರತಿಕ್ರಿಯೆ ಕೊಡ್ತೀರಿ ಅಂತಂದ್ರೆ ಪ್ರೋಗ್ರೆಸ್, ಕಲಿಕೆ ಆಗಿದೆ ಅಂತ ಹೇಳ್ಬಿಟ್ಟು ನಾನ್ ಭಾವಿಸ್ತಾ ಇದ್ದೀನಿ. ಆದ್ರಿಂದ ಇವತ್ತೆಲ್ಲರೂ ಕೂಡ ಭಾಗವಹಿಸಿ ನಿಮ್ಮಲ್ಲಿರ್ತಕ್ಕಂಥ ಕಲೆ ಮತ್ತು ಅಥವಾ ಏನೂ ಗೊತ್ತಿಲ್ಲ ಅಂತಂದ್ರೆ, ಯಾವ್ದೋ ಹಾಡು, ಕತೆ, ಕವನ ಏನೂ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಬೆಳವಣಿಗೆ ಆಗಿರ್ತಕ್ಕಂಥದ್ದು, ಮೊದ್ಲು ಹೆಂಗಿದ್ದೆ ನಾನು, ಬಿಗಿನಿಂಗ್ ಹೆಂಗಿದ್ದೆ, ಈಗ ಯಾವ ತರ ಅಪ್ಡೇಟ್ ಆಗಿದ್ದೀನಿ ಅಂತಕ್ಕಂಥ ಕೆಲವು ಮಾತುಗಳನ್ನಾದ್ರೂ ಕೂಡ 2 ನಿಮಿಷ 3 ನಿಮಿಷ ಹೇಳ್ಬಹುದು. ಇದಕ್ಕೂ ಕೂಡ ಅವಕಾಶ ಇದೆ. ನಿಮ್ಮ ಒಂದು ಬದಲಾವಣೆ ಬೇರೆಯವರಿಗೂ ಕೂಡ ಒಂದು ಇನ್ಸ್ಪೈರ್ ಆಗುತ್ತೆ, ಮಾದರಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತೀನಿ. ನಾನು ವಯಸ್ಸು ಸ್ಪಷ್ಟವಾಗಿ ಕೇಳ್ತಾ ಇತ್ತು ಅಂತಂದ್ರೆ ಒಂದ್ಸರಿ ಯಾರಾದ್ರೂ ಹೇಳಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಇವತ್ತು ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ. ಹೇಳ್ತಿದ್ದೆ ಸರ್. ಕ್ಲಿಯರ್ ಇದೆ. ಎಸ್, ಥ್ಯಾಂಕ್ ಯು. ವಿಲಾಸ್ ಸರ್ ಇದ್ರೆ ನೀವು ನನಗೆ ಕೋಸ್ಟ್ ಕೊಡಿ, ಯಾಕಂದ್ರೆ ಇಲ್ಲಿ ಮತ್ತೆ ನಾನು ಮ್ಯೂಟ್ ಅನ್ನು ಅನ್ಮ್ಯೂಟ್ ಮಾಡ್ಕೊಳ್ತಿರ್ತೀನಿ. ಎಸ್, ಇವಾಗ ಜಿಸಿ ಹಿರೇಮಠ್ ಮೇಡಮ್, ತಾವು ಅವಕಾಶ ಇದೆ ತಮಗೆ. ಯಾರಾದ್ರೂ ಅವ್ರಿಗೆ ಅನ್ಮ್ಯೂಟ್ ಕೊಡಿ, ಯಾರು ಕೋಸ್ಟ್ ಇದ್ದೀರಾ. ಕೊಟ್ಟಿದ್ದೀನಿ. ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಸರ್ ಶುಭೋದಯ ತಮಗೂ ಕೂಡ. ವೆಲ್ಕಮ್ ಮೇಡಮ್, ಮುಂದುವರಿಸಿ. ನಾನೊಂದು ಇವತ್ತು ಶನಿವಾರ ಆದ್ರಿಂದ ಹನುಮ ಅಷ್ಟಕ ಹೇಳ್ತೀನಿ ಸರ್. ಥ್ಯಾಂಕ್ ಯು. ವೈಶಾಖ ಮಾಸ ಕೃಷ್ಣಾಯ ದಶಮಿ ಮಂದವಾಸರೆ, ವೈಶಾಖ ಮಾಸ ಕೃಷ್ಣಾಯ ದಶಮಿ ಮಂದವಾಸರೆ, ಪೂರ್ವಾಭಾದ್ರಿ ಜಾತಾಯ ಮಂಗಲಂ ಶ್ರೀ ಹನುಮತೆ, ಪೂರ್ವಾಭಾದ್ರಿ ಜಾತಾಯ ಮಂಗಲಂ ಶ್ರೀ ಹನುಮತೆ, ಗುರು ಗೌರವ ಪೂರ್ಣಾಯ ಫಲ ಪುಷ್ಪ ಪ್ರಿಯಾಯ ಚ, ಗುರು ಗೌರವ ಪೂರ್ಣಾಯ ಫಲ ಪುಷ್ಪ ಪ್ರಿಯಾಯ ಚ, ನಾನಾ ಮಾಣಿಕ್ಯ ಹಸ್ತಾಯ ಮಂಗಲಂ ಶ್ರೀ ಹನುಮತೆ, ನಾನಾ ಮಾಣಿಕ್ಯ ಹಸ್ತಾಯ ಮಂಗಲಂ ಶ್ರೀ ಹನುಮತೆ, ವೈಶಾಖ ಮಾಸ ಕೃಷ್ಣಾಯ ದಶಮಿ ಮಂದವಾಸರೆ, ಸುವರ್ಚಲ ಕಳತ್ರಾಯ ಚತುರ್ಭುಜಧರಾಯ ಚ, ಸುವರ್ಚಲಂ ಕಳತ್ರಾಯ ಚತುರ್ಭುಜಧರಾಯ ಚ, ಉಷ್ಣರೂಢಾಯ ವೀರಾಯ ಮಂಗಲಂ ಶ್ರೀ ಹನುಮತೆ, ಉಷ್ಣರೂಢಾಯ ವೀರಾಯ ಮಂಗಲಂ ಶ್ರೀ ಹನುಮತೆ, ದಿವ್ಯ ಮಂಗಲ ದೇಹಾಯ ಪೀತಾಂಬರ ಧರಾಯ ಚ, ದಿವ್ಯ ಮಂಗಳ ದೇಹಾಯ ಪೀತಾಂಬರ ಧರಾಯ ಚ, ತಪ್ತ ಕಾಂಚನ ವರ್ಣಾಯ ಮಂಗಲಂ ಶ್ರೀ ಹನುಮತೆ,
तप्त काञ्चन वर्णाय मङ्गलं श्री हनुमते वैशाख मास कृष्णाय दशमी मन्दवासरे वैशाख मास कृष्णाय ದಶಮಿ ಮಂದವಾಸರೆ. ಮಾಸ್ಟರ್ ಇನ್ನೂ 4 ಲೈನ್ ಇದೆ, ಎಲ್ಲರಿಗೂ ಅವಕಾಶ ಸಿಗಲಿ ಅಂತ ನಾನು ಶಾರ್ಟ್ ಆಗಿ 4 ಲೈನ್ ಹಾಡಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಅವಕಾಶ ಇದ್ರೆ ಅದು 4 ಲೈನ್ ಹೇಳ್ತೀನಿ. ಎಸ್, ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ವಾರಕ್ಕೂ ಸ್ವಲ್ಪ ಬಿಟ್ಕೊಳ್ಳೋಣ, ಒಂದೇ ದಿನಕ್ಕೆ ಅಷ್ಟು ಸವಿಯೋದು ಬೇಡ ಅಂತ ಹೇಳ್ತಾ. ಓಕೆ ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಪಂಡಿತರಿಗೆ ಅವಕಾಶ ಕೊಡಿ ಮೇಡಮ್. ವಿಲಾಸ್ ಸರ್ ಇದೀರಾ? ಕೋಸ್ಟ್ ಯಾಕ ನನಗೆ ಬರ್ಲಿಲ್ಲ, ಇದ್ರೆ ನನಗೆ ಕೋಸ್ಟ್ ಕೊಡಿ. ಎಸ್ ಪಂಡಿತ್ರೆ ಮಾತಾಡಿ. ನಮಸ್ತೆ, ಒಂದು ಹಾಡು ಹೇಳ್ತೀನಿ, ಚಿಕ್ಕ ಹಾಡು. ಧಾರಾಳವಾಗಿ. ಏಸು ಕಾಯಂಗಳ ಕಳೆದು 74 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 74 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನದಲ್ಲ, ತಾನಲ್ಲ ತನದಲ್ಲ, ಆಸೆ ತರವಲ್ಲ ಮುಂದೆ ಬಾಹೋದಲ್ಲ, ಆಸೆ ತರವಲ್ಲ ಮುಂದೆ ಬಾಹೋದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಆಶ ಕ್ಲೇಶ ದೋಷವೆಂಬ ಅಗ್ನಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳ ಹಸ್ತಿ ರಾಮೇಶ್ವರ ಏಸು ದೇಶ ತಿರುಗುದಿರೆ ಬಾಹುದೇನು, ಅಲ್ಲಿ ಹೋದೇನು ದೋಷನಾಶ. ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮ ನೇಮಗಳ ಏಸು ಬಾರಿ ಮಾಡಿದರೆ ಫಲವೇನು, ಈ ಛಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ನಮಸ್ತೆ. ಎಸ್ ಥ್ಯಾಂಕ್ ಯು ಮೇಡಮ್. ಪರವಾಗಿಲ್ವೇ ಪಂಡಿತರು, ಇನ್ನೂ ಸ್ವಲ್ಪ ರಾಗವನ್ನ ರೆಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳಿ. ಶಾರದಮ್ಮ ಅನ್ಮಿಟ್ ಕೊಟ್ಟಿದ್ದೀನಿ ನೋಡಿ, ತಗೊಳ್ಳಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ, ನೀವು ಟಚ್ ಮಾಡ್ಕೊಳ್ಳಿ, ಅಲ್ಲಿ ಅನ್ಮ್ಯೂಟ್ ಅನ್ನೋ ಕಡೆ ಟಚ್ ಮಾಡಿ. ಹಾ ಎಸ್ ಆಗಿದೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡಿ ನೋಡೋಣ ಯಾರು ತಾವು ಅಂತ. ಎಸ್ ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹಾಡು ಆಡ್ತೀನಿ ಸರ್. ಹೇಳಿ, ಧಾರಾಳವಾಗಿ ಹೇಳಿ. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು. ಕೇಳ್ತ್ರೆ ಸರ್? ಕೇಳ್ತಾ ಇದೆ, ಹೇಳಿ, ಕೇಳ್ತಾ ಇದೆ. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು, ಭಕ್ತಿ ಜ್ಞಾನವ ಕೊಟ್ಟು ನಮ್ಮನು ಪಾಪದಿಂದಲೇ ರಕ್ಷಿಸು. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು, ಭಕ್ತಿ ಜ್ಞಾನವ ಕೊಟ್ಟು ನಮ್ಮನು ಪಾಪದಿಂದಲೇ ರಕ್ಷಿಸು. ಶರಣು ಬಂದೆ ನಯ್ಯ ನಿನ್ನ ಪಾದಕ್ಕೆ ಕೃಪೆಯ ತೋರಯ್ಯ ದೇವನೇ. ಶರಣು ಬಂದೆ ನಯ್ಯ ನಿನ್ನ ಪಾದಕ್ಕೆ ಕೃಪೆಯ ತೋರಯ್ಯ ದೇವನೇ. ಶೋಧಿಸುತ್ತಲೇ ಮನದ ಕತ್ತಲೆ ಜ್ಞಾನ ಜ್ಯೋತಿಯ ಬೆಳಗಿಸು. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು, ಜ್ಞಾನ ಭಕ್ತಿಯ ಕೊಟ್ಟು ನಮ್ಮನು ಕರ್ಮದಿಂದಲೇ ರಕ್ಷಿಸು. ಎನ್ನ ಮನದಲ್ಲಿ ರೋಗ ಬಾಧೆಯ ದೂರ ಓಡಿಸು ದೇವನೇ. ಎನ್ನ ಮನದಿಯ ರೋಗ ಬಾಧೆಯ ದೂರ ಓಡಿಸು ದೇವನೇ. ಹಗಲು ಇರಳು ನಿನ್ನ ಸ್ವರಣಿಯ ದಿವ್ಯ ಭಾಗ್ಯವು ಕರುಣಿಸು. ಹಗಲು ಇರಳು ನಿನ್ನ ಸ್ವರಣಿಯು ದಿವ್ಯ ಭಾಗ್ಯವು ಕರುಣಿಸು. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು,
ಭಕ್ತಿ ಜ್ಞಾನವ ಕೊಟ್ಟು ನಮ್ಮನು ಪಾಪದಿಂದಲೇ ರಕ್ಷಿಸು. ದುಷ್ಟರಿಂದಲೇ ಒದಗುವಂತ ಮಂತ್ರತಂತ್ರವು ತಪ್ಪಿಸು. ದುಷ್ಟರಿಂದಲೇ ಒದಗುವಂತ ಮಂತ್ರತಂತ್ರವು ತಪ್ಪಿಸು. ಘನ ಮೈಮನೆ ವಾಯುಪುತ್ರನೇ ನಷ್ಟ ಕಷ್ಟವು ತಪ್ಪಿಸು. ಘನ ಮೈಮನೆ ವಾಯುಪುತ್ರನೇ ಕಷ್ಟ ನಷ್ಟವು ತಪ್ಪಿಸು. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು. ಭಕ್ತಿ ಜ್ಞಾನವ ಕೊಟ್ಟು ನಮ್ಮನು ಕರ್ಮದಿಂದಲೇ ರಕ್ಷಿಸು. ನನ್ನ ಹೃದಯದಲ್ಲಿ ನಿನ್ನ ಮೂರ್ತಿ ಎಲ್ಲ ಕಾಲಕ್ಕೂ ನೆನಸಲಿ. ನನ್ನ ಹೃದಯದಲ್ಲಿ ನಿನ್ನ ಮೂರ್ತಿಯು ಎಲ್ಲ ಕಾಲಕ್ಕೂ ನೆಲೆಸಲಿ. ದೀನಳಯ್ಯ ಮಹಾಜ್ಞಾನಿ ಜ್ಞಾನಿ ಮಾರುತಿ ನೀನಯ್ಯ. ದೀನಳಯ್ಯ ಮಹಾಪಾಪ ಜ್ಞಾನಿ ನೀನು ಮಾರುತಿ. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು. ಸೀತಮಾತೆಯ ದುಃಖದಿಂದಲೇ ಪಾರು ಮಾಡಿದ ಸ್ವಾಮಿಯೋ. ಸೀತಮಾತೆಯ ದುಃಖದಿಂದಲೇ ಪಾರು ಮಾಡಿದ ಸ್ವಾಮಿಯೋ. ಎನ್ನ ಬೆಗದಿ ನೀಡು ಭಾಗ್ಯ ದೇವನೇ. ಎನ್ನ ದುಃಖದಲ್ಲಿ ನೀನು ನೀಡು ಭಾಗ್ಯವು ದೇವನೇ. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು. ಭಕ್ತಿ ಜ್ಞಾನವ ಕೊಟ್ಟು ನಮ್ಮನು ಕರ್ಮದಿಂದಲೇ ರಕ್ಷಿಸು. ನಿನ್ನ ದಾಸನು ನಾನೇ ಆಗಿದೆ ಗತಿಯ ತೋರಯ್ಯ ಹನುಮನೆ. ನಿನ್ನ ದಾಸನು ನಾನು ಆಗಿದೆ ಗತಿಯ ತೋರಯ್ಯ ಹನುಮನೆ. ತಂದೆ ನೀನು ತಾಯಿ ನೀನು ಬಂಧು ಬಳಗವು ನೀನಯ್ಯ. ತಂದೆ ನೀನು ತಾಯಿ ನೀನು ಬಂಧು ಬಳಗವು ನೀನಯ್ಯ. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು. ಆಂಜನೇಯನೇ ರಾಮ ಭಕ್ತನೇ ಬೇಗ ನಮ್ಮನು ರಕ್ಷಿಸು. ಭಕ್ತಿ ಜ್ಞಾನವ ಕೊಟ್ಟು ನಮ್ಮನು ಪಾಪದಿಂದಲೇ ರಕ್ಷಿಸು. ಭಕ್ತಿ ಜ್ಞಾನವ ಕೊಟ್ಟು ನಮ್ಮನು ಕರ್ಮದಿಂದಲೇ ರಕ್ಷಿಸು. ಜ್ಞಾನ ಭಕ್ತರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮಾ, ಚೆನ್ನಾಗಿ ಹೇಳಿದೀರಾ. ಇವತ್ತು ಶನಿವಾರ ವಿಶೇಷವಾಗಿ ಆಂಜನೇಯನ ಕುರಿತು ಹಾಡು ಹೇಳಿದ್ದು ಚೆನ್ನಾಗಿತ್ತು. ಧನ್ಯವಾದಗಳು ತಮಗೆ ಎಲ್ಲರ ಪರವಾಗಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಬಂದದ್ದಾಡಿ ಸರ್ ಆಂಜನೇಯಂದು. ನಮಸ್ತೆ ಮಾ. ಲಕ್ಷ್ಮೀ ಹೆಗಡೆ ಅವರಿಗೆ ತಮಗೆ ಅವಕಾಶ. ಮಾಸ್ಟರ್ಸ್ ತಮ್ಮೆಲ್ಲರೂ ಇಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಬೆಳಗಿಂದ ಇವತ್ತು ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ. ಇದಕ್ಕಿದ್ದಂಗೆ ಲೆಫ್ಟ್ ಆಗಿಬಿಡುತ್ತೆ. ಈ ಮೇಲಾಗಿ ನನ್ಗೀಗ ಸರ್ ಇದನ್ನ ಕೊಟ್ಟಿದ್ದಾರೆ, ಅಂದ್ರೆ ಹೋಸ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗೇನಾದ್ರೆ ನಂದು ಲೆಫ್ಟ್ ಆಯ್ತು ಅಂದ್ರೆ ಟೋಟಲ್ ಸೆಷನ್ ಸ್ಟಾಪ್ ಆಗಿಬಿಡುತ್ತೆ. ಅದು ತಮ್ಮ ಅರಿವಿಗೆ ಗೊತ್ತಿರಲಿ ಅಂತ ಹೇಳ್ತೀನಿ. ಹಾಗೇನಾದ್ರೂ ಸಾಧ್ಯ ಆದ್ರೆ ಅನುರಾಧ ಮೇಡಮ್ ತಾವು ಹೋಸ್ಟ್ ಇದೀರಾ, ಅದನ್ನ ಹೋಸ್ಟ್ ಮಾಡ್ಕೊಳ್ಳಿ. ಅಂದ್ರೆ ಏನಾದ್ರೂ ಬೈ ಚಾನ್ಸ್ ನಾನು ಮಿಸ್ಟೇಕ್ ಆದ್ರೂ ಕ್ಲಾಸಸ್ ಕಂಟಿನ್ಯೂ ಆಗ್ಲಿ ಅಂತೇಳಿ. ಈಗ ನಡೀತಾ ಇದೆ, ಬೈ ಚಾನ್ಸ್ ಮಿಸ್ಟ್ ಆದ್ರೆ ಹಂಗ ಗೊತ್ತಿರ್ಲಿ ಅಂತ ಮುಂಚೆ ಹೇಳ್ತಾ ಇದ್ದೀನಿ. ಎಸ್, ಲಕ್ಷ್ಮೀ ಹೆಗಡೆ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಾನೊಂದು ಹಾಡು ಹೇಳ್ತೀನಿ. ಎಸ್, ಹೇಳಿ. ಶನಿ ಶ್ರೀ ಶನಿದೇವ ನೀನು ಛಾಯಾಮತಾಂಡನೆ, ಭಕ್ತಿಯಿಂದ ಪೂಜಿಪರೋ ಬಂದು ನೋಡೆಯ. ಶನಿಯೇ ಬಂದು ನೋಡೆಯ. ಶನಿ ಶ್ರೀ ಶನಿದೇವ ನೀನು ಛಾಯಾಮತಾಂಡನೆ, ಭಕ್ತಿಯಿಂದ ಪೂಜಿಪರೋ ಬಂದು ನೋಡೆಯ. ಶನಿಯೇ ಬಂದು ನೋಡೆಯ. ಏಕಚಿತ್ತ ಶನಿವಾರದೋಳು ಶನಿ ನಾಮವ ಬಿಡದೆ ಭಜಿಸುವರ ಕಾಪಾಡುವಂತ ಶನಿದೇವನೇ ಅನುದಿನ ನಮ್ಮೆಲ್ಲ ಕಾಪಾಡೆಯ.
ಶನಿಯೇ ಕಾಪಾಡೆಯ. ಶನಿ ಶ್ರೀ ಶನಿದೇವ ನೀನು ಛಾಯಾಮತಾಂಡನೆ, ಭಕ್ತಿಯಿಂದ ಪೂಜಿಪರೋ ಬಂದು ನೋಡಯ್ಯ. ಶನಿಯೇ ಬಂದು ನೋಡಯ್ಯ. ಹಣ್ಣು ಕಾಯಿ ಪೂಜೆ ಕೂಡ ಗತಿ ಇಲ್ಲದಾಗಿದೆ, ಅಮೃತವಾದ ಎಳ್ಳು ಹುಡಿಯ ತಿಂದು ನೋಡಯ್ಯ. ಶನಿಯೇ ಬಂದು ನೋಡಯ್ಯ. ಶನಿ ಶ್ರೀ ಶನಿದೇವ ನೀನು ಛಾಯಾಮತಾಂಡನೆ, ಭಕ್ತಿಯಿಂದ ಪೂಜಿಪರೋ ಬಂದು ನೋಡಯ್ಯ. ಶನಿಯೇ ಬಂದು ನೋಡಯ್ಯ. ದುಷ್ಟತನದಲ್ಲಿ ನಡೆದ ವಿಕ್ರಮನ ಸೃಷ್ಟಿಯಲ್ಲಿ ಕೈ ಕಾಲು ಕಡಿಸಿದೆ, ಕಟ್ಟ ಕಡೆಗೆ ಆತನಿಗೆ ವರವಾನಿ ನೀಡಿದೆ. ಅನುದಿನ ನಮ್ಮೆಲ್ಲ ಕಾಪಾಡೆಯ. ಶನಿಯೇ ಕಾಪಾಡೆಯ. ಶನಿ ಶ್ರೀ ಶನಿದೇವ ನೀನು ಛಾಯಾಮತಾಂಡನೆ, ಭಕ್ತಿಯಿಂದ ಪೂಜಿಪರೋ ಬಂದು ನೋಡಯ್ಯ. ಶನಿಯೇ ಬಂದು ನೋಡಯ್ಯ. ನಳದಮಯಂತಿಯರ ಕಾಡಿಗಟ್ಟಿದೆ, ಒಂದೇ ಬಟ್ಟೆಯನ್ನು ಇಬ್ಬರು ಉಡುವಂತೆ ಮಾಡಿದೆ. ಅನುದಿನ ನಮ್ಮೆಲ್ಲ ಕಾಪಾಡೆಯ. ಶನಿಯೇ ಕಾಪಾಡೆಯ. ಶನಿ ಶ್ರೀ ಶನಿದೇವ ನೀನು ಛಾಯಾಮತಾಂಡನೆ, ಭಕ್ತಿಯಿಂದ ಪೂಜಿಪರೋ ಬಂದು ನೋಡಯ್ಯ. ಶನಿಯೇ ಬಂದು ನೋಡಯ್ಯ. ಶನಿಯೇ ಬಂದು ನೋಡಯ್ಯ. ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ. ಸರ್ ಸರ್ ಇಲ್ಲೋದ್ರು. ನಮ್ಮ ಅವ್ರ ಲೆಫ್ಟ್ ಆಗಿರ್ಬೋದು, ಕಂಟಿನ್ಯೂ ಮಾಡಿ ಮೇಡಮ್. ಹಾ ಲಕ್ಷ್ಮೀದೇವಿ ಮೇಡಮ್ ಹಾಡಿದ್ರ ಲಕ್ಷ್ಮೀಬಾಯಿ ಹೆಗಡೆ ಮೇಡಮ್. ನಾಗಲಕ್ಷ್ಮಿ ಈಗ ಯಾರಿಗೆ ಮಾಡ್ಬೇಕು? ಹಾ ಕೊಡಿ. ನಾಗಲಕ್ಷ್ಮಿ ಗೋಪಾಲ್ ಲಕ್ಷ್ಮಿ ಮೇಡಮ್. ನಾಗರತ್ನಮ್ಮ ಅವ್ರಿಗೆ ಕೊಟ್ಟಿದ್ದೀನಿ. ನಾಗರತ್ನ ಕೊಟ್ಟಿದ್ರ? ಓಕೆ. ನಮಸ್ತೆ ಮೇಡಮ್. ನಮಸ್ತೆ. ಶುಭೋದಯ. ನಾನು ಒಂದು ಶನಿಶ್ಚರನ ಹಾಡು ಹೇಳ್ತೀನಿ. ಕಾಡಬೇಡ ಕಾಡಬೇಡ, ಕಾಡಿ ಕಂಗಡಿಸಿ ಕೈ ಬಿಡಬೇಡ. ಕಾಡಬೇಡ ಕಾಡಬೇಡ, ಕಾಡಿ ಕಂಗಡಿಸಿ ಕೈ ಬಿಡಬೇಡ. ಏರಬೇಡ ಬೆನ್ನೇರಬೇಡ, ಏರಬೇಡ ಬೆನ್ನೇರಬೇಡ. ಕಷ್ಟ ಸಂಕಷ್ಟದಲ್ಲಿ ನೀ ದುಡಬೇಡ, ಕಷ್ಟ ಸಂಕಷ್ಟದಲ್ಲಿ ನೀ ದುಡಬೇಡ. ಕಾಡಬೇಡ ಕಾಡಬೇಡ, ಕಾಡಬೇಡ ಕಾಡಬೇಡ, ಕಾಡಿ ಕಂಗಿಡಿಸಿ ಕೈ ಬಿಡಬೇಡ. ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು, ವಾಗೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ. ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು, ವಾಗೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ. ನಿನ ಮಹಿಮೆ ಹಾಡುತ್ತ ಪೊಗಳುವರೆಲ್ಲ, ನಿನ ಮಹಿಮೆ ಹಾಡುತ್ತ ಪೊಗಳುವರೆಲ್ಲ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ನಿಜವ ನುಡಿದ ರಾಜ ಹರಿಶ್ಚಂದ್ರನನ್ನು, ನಿಜವ ನುಡಿದ ರಾಜ ಹರಿಶ್ಚಂದ್ರನನ್ನು,
ರಾಜ್ಯಕೋಶ ತೊರೆದ ಶ್ರೀರಾಮನನ್ನು, ನಿಜವ ನುಡಿದ ರಾಜ ಹರಿಶ್ಚಂದ್ರನನ್ನು, ರಾಜ್ಯಕೋಶ ತೊರೆದ ಶ್ರೀರಾಮನನ್ನು, ಕಾಡಿನ ಪಾಲಾದ ಪಾಂಡವರನ್ನು, ಕಾಡಿನ ಪಾಲಾದ ಪಾಂಡವರನ್ನು, ಕಾಡಿದಂತೆಲ್ಲ ನೀ ಕಾಡಬೇಡ, ನಾಡಾಳ ದೊರೆಯಾದ ನಳರಾಜನನ್ನು, ನಾಡಾಳ ದೊರೆಯಾದ ನಳರಾಜನನ್ನು, ಕಾಡಿದಂತೆಲ್ಲ ನೀ ಕಾಡಬೇಡ, ಕಾಡಿದಂತೆಲ್ಲ ನೀ ಕಾಡಬೇಡ, ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಕಷ್ಟ ಸಂಕಷ್ಟದಲ್ಲಿ ನೀ ದೂಡಬೇಡ, ಕಷ್ಟ ಸಂಕಷ್ಟದಲ್ಲಿ ನೀ ದೂಡಬೇಡ, ಕರುಣಿಸು ಕಂಗೆಡಿಸಿ ಕೈ ಬಿಡಬೇಡ, ಕರುಣಿಸು ಕಂಗೆಡಿಸಿ ಕೈ ಬಿಡಬೇಡ, ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಎಲ್ಲ ಶಾಸ್ತ್ರವ ಬಲ್ಲ ಗುರು ಬೃಹಸ್ಪತಿಯನ್ನು, ಎಲ್ಲ ಶಾಸ್ತ್ರವ ಬಲ್ಲ ಗುರು ಬೃಹಸ್ಪತಿಯನ್ನು, ಕೈಲಾಸಗಿರಿವಾಸ ಗೌರೀಶನನ್ನು, ಕೈಲಾಸಗಿರಿವಾಸ ಗೌರೀಶನನ್ನು, ಸುರಲೋಕಾಧಿಪತಿ ದೇವೇಂದ್ರನನ್ನು, ಸುರಲೋಕಾಧಿಪತಿ ದೇವೇಂದ್ರನನ್ನು, ಸಾಮ್ರಾಟ ಪ್ರತಿಮಾ ಬಲಶಾಲಿಯನ್ನು, ಸಾಮ್ರಾಟ ಪ್ರತಿಮಾ ಬಲಶಾಲಿ ರಾಜ ವಿಕ್ರಮನನ್ನು, ರಾಜ ವಿಕ್ರಮನನ್ನು, ಕಾಡಿದಂತೆನ್ನ ನೀ ಕಾಡಬೇಡ, ಕಾಡಿದಂತೆನ್ನ ನೀ ಕಾಡಬೇಡ, ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಹರ ಶ್ರೀನಿವಾಸ. ಓಂ ಶ್ರೇಷ್ಠಾಯ ನಮೋ ನಮಃ. ಚೆನ್ನಾಗಿ ಹಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರ ಮೇಡಮ್. ಪ್ರತಿಯೊಂದು ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ನಾಗರತ್ನ ಮೇಡಮ್. ಯಾವಾಗ್ಲೂ ಅವಕಾಶವನ್ನ ಬಳಸ್ಕೊಳ್ತೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್, ಧನ್ಯವಾದ. ಲಕ್ಷ್ಮೀಬಾಯಿ ಹೆಗ್ಡೆ ಅವ್ರು ಮಾಡಿದ್ರಾ? ಏನು ಕೇಳಿ ಅವ್ರಿಗೆ ಹ್ಯಾಂಡ್ ಮಾಡಿ. ಲಕ್ಷ್ಮೀಬಾಯಿ ಹೆಗ್ಡೆ ಮೇಡಮ್ ಹಾಡಿ ಅನ್ಮಿಟ್ ಕೊಟ್ಟಿದ್ದೀನಿ ಮಾಡಿ ಹಾಡಿ. ಹಾಡಿದ್ದೆ ಮೇಡಮ್. ಹೌದಾ? ಓಕೆ. ಶಶಿಕಲಾ ಮ್ಯಾಮ್ ಕೊಟ್ಟಿದ್ದೀನಿ. ನಮಸ್ತೆ, ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ಒಂದು ಸಣ್ಣ ಘಟನೆ ಹೇಳ್ತೇನೆ. ನಾವು ಜೀವನದಲ್ಲಿ ಎಲ್ಲವನ್ನು ಎಲ್ಲಾ ಸಿಚುಯೇಷನ್ಗೂ ನಾವು ರಿಯಾಕ್ಟ್ ಮಾಡ್ಲೇಬೇಕು ಅಂತಿಲ್ಲ, ಅಥವಾ ಯಾರಾದ್ರೂ ಏನಾದ್ರು ಕೇಳಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ಲೇಬೇಕು ಅಂತ ಇಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಕತೆ ಹೇಳ್ತೇನೆ. ಒಂದು ಕಾಡಲ್ಲಿ ಒಂದು ಸಿಂಹ ಇತ್ತಂತೆ. ಅದಕ್ಕೆ ಒಂದ್ಸಲ ಏನ್ ಅನ್ನಿಸ್ತಂತೆ ಅಂದ್ರೆ, ನನ್ ಮೈ ವಾಸನೆ ಏನೋ ದುರ್ವಾಸನೆ ಬರ್ತಿದೆ ಅಂತ ಅನ್ನಿಸ್ತಂತೆ. ಅದಕ್ಕೆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಒಂದು ಮೊಲ ಹತ್ರ ಹೋಯ್ತಂತೆ. ಆ ಮೊಲನ್ ಕೇಳ್ತಂತೆ, ನನ್ನ ಮೈಯಿಂದ ಏನಾದ್ರು ದುರ್ವಾಸನೆ ಬರ್ತಾ ಇದೆಯಾ ಅಂತ. ಮೊಲ ಹತ್ರಕ್ಕೆ ಹೋಗಿ ಮೂಸ್ ನೋಡ್ಬಿಟ್ಟು, ತುಂಬಾ ದುರ್ವಾಸನೆ ಬರ್ತಿದೆ ಅಂತ ಹೇಳ್ತಂತೆ. ಅದಕ್ಕೆ, ಇಲ್ಲ ನೀನ್ ನನ್ನ ಬಗ್ಗೆನೆ ದುರ್ವಾಸನೆ ಬರುತ್ತೆ ಅಂತ ಹೇಳ್ತಾ ಇದೀಯಾ ಅಂತ ಹೇಳಿ ಅದನ್ನ ಹಿಡಿದು ತಿಂದ್ಬಿಡ್ತಂತೆ. ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋಯ್ತಂತೆ ಸಿಂಹ. ಹೋಗಿದ್ದು ಒಂದು ಜಿಂಕೆ ಕಾಣಿಸ್ತಂತೆ. ಆ ಜಿಂಕೆನ್ ಕೇಳ್ತಂತೆ, ಬಾಯ್ಲಿ ನನ್ನ ಮೈಯಲ್ಲಿ ವಾಸನೆ ಬರ್ತಾ ಇದೆಯಾ, ದುರ್ವಾಸನೆ ಬರ್ತಾ ಇದೆಯಾ ಅಂತ ಕೇಳ್ತಂತೆ. ಜಿಂಕೆ ಹೇಳ್ತಂತೆ, ಇವನ್ ಮಹಾ ಕೆಟ್ಟವನು, ಇವನ್ ಸುದ್ದಿ ನನ್ಗೆ ಯಾಕ್ಬೇಕು, ವಾಸನೆ ಬರ್ತಾ ಇದ್ರು ನಾನು ಯಾಕೆ ಹೇಳ್ಬೇಕು, ಇಲ್ಲ ಏನು ವಾಸನೆ ಬರ್ತಾ ಇಲ್ಲ ಅಂತ ಹೇಳ್ತಂತೆ. ಅದಕ್ಕೆ ಸಿಂಹಕ್ ಸಿಟ್ಟು ಬಂತಂತೆ, ನಿಜವಾಗೂ ವಾಸನೆ ಬರ್ತಾ ಇದೆ, ಇವನು ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಅದನ್ನು ಹಿಡಿದು ತಿಂದ್ಬಿಡ್ತಂತೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಯ್ತಂತೆ. ಒಂದು ನರಿ ಬರ್ತಾ ಇತ್ತಂತೆ. ಆ ನರಿನ ಕೇಳ್ತಂತೆ ಸಿಂಹ, ನರಿ ನೋಡು, ನನ್ ಮೈಯಲ್ಲಿ ಏನಾದ್ರು ವಾಸನೆ ಬರ್ತಾ ಇದೆಯಾ ಅಂತ. ಕೆಟ್ಟು ವಾಸನೆ ಅನ್ನಿಸ್ತಿದೆ, ನಿಂಗ್ ವಾಸನೆ ಬರ್ತಾ ಇದೆಯಾ ಅಂತ ಕೇಳ್ತಂತೆ. ಅದಕ್ಕೆ ನರಿ ಹೇಳ್ತಂತೆ, ಏನಪ್ಪ ನನ್ ಮೂಗು ಸರಿ ಇಲ್ಲ, ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ, ನಂಗೇನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಂತೆ. ಅವಾಗ ಸಿಂಹ ಹೌದಾ ಅಂತ ಹೇಳಿ ಮುಂದಕ್ಕೆ ಹೋಯ್ತಂತೆ ಅದನ್ನ ಬಿಟ್ಬಿಟ್ಟು. ನಮ್ಮ ಜೀವನದಲ್ಲೂ ಅಷ್ಟೇನೆ,
ನಾವೆಲ್ಲದಕ್ಕೂ ರಿಯಾಕ್ಟ್ ಮಾಡಕ್ ಹೋದ್ರೆ ಯಾವ್ದಾದ್ರು ಒಂದ್ ಇದಕ್ಕೆ ಸಿಕ್ಕಾಕೊಳ್ತೀವಿ. ಈಗ ಹೂ ಅಂತ ಹೇಳಿದ್ರೆ ಒಂಥರ ಸಿಕ್ಕಾಕೊಂತೀವಿ, ಇಲ್ಲ ಅಂತ ಹೇಳಿದ್ರೆ ಒಂಥರ ಸಿಕ್ಕಾಕೊಂತೀವಿ. ಅಂತ ಸಿಚುಯೇಷನ್ನೇ ಕಾಯ್ತಾ ಇರ್ತಾರೆ. ಎಷ್ಟೊಂದ್ ಜನ ನಮ್ಮನ್ನ ಕೆಟ್ಟವ್ರನ್ನಾಗಿ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಇಲ್ಲಿ ನಮ್ಗೆ ಏನು ಗೊತ್ತಿಲ್ಲದ ವಿಷಯನ ಅವರೇ ಹೇಳ್ಬಿಟ್ಟು ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ ಅಂತ ಕೇಳ್ತಾರೆ. ಅವಾಗ ನಾವೇನಾದ್ರೂ ಅದು ಸರಿ, ನೀನ್ ಅಂತ ಇರೋದು ಸರಿ, ಅದು ಹೀಗಿರ್ಬೇಕಾಗಿತ್ತು ಅಂತ ನಾವೇನಾದ್ರೂ ರಿಯಾಕ್ಟ್ ಮಾಡಿದ್ರೆ ಅದಕ್ಕೆ ಇನ್ನೇನೋ ಒಂದ್ ಹೇಳ್ತಾರೆ. ಇಲ್ಲ ಹೀಗ ಆಗಬಾರ್ದಾಗಿತ್ತು ಅಂತ ಹೇಳಿದ್ರೆ ಇನ್ನೇನೋ ಹೇಳ್ತಾರೆ. ಅದ್ರ ಬದ್ಲಿಗೆ ನಾವು ಯೋಚನೆ ಮಾಡ್ಬಿಟ್ಟು ಬುದ್ಧಿವಂತರಾಗಿ ಅದರಿಂದ ಪಲಾಯನ, ನನಗೇನ್ ಅದ್ರ ಸುದ್ದಿ ನನ್ಗೇನು ಗೊತ್ತಾಗ್ಲಿಲ್ಲಪ್ಪ ಅಂತ ಹೇಳಿ ನಾವು ಅದರಿಂದ ಪಲಾಯನ ಮಾಡೋದ್ರಿಂದ ನಾವು ಆ ಸಿಚುಯೇಷನ್ ಇಂದ ನಾವು ದೂರ ಆಗ್ತೀವಿ. ನಮ್ ತಲೆಗೂ ಹುಳ ಬೀಳೋದಿಲ್ಲ, ಅದರಿಂದ ಬೇರೆಯವ್ರಿಗೆ ಕೆಟ್ಟವರು ಒಳ್ಳೆಯವರು ಯಾವ ಅಭಿಪ್ರಾಯನೂ ಬರೋದಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಅತ್ಯಂತ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಪ್ರತಿಯೊಂದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಾವು ಮುಂದುವರಿಬೇಕು. ಆದಷ್ಟು ನಾವು ರಿಯಾಕ್ಟ್ ಮಾಡದೇ ಇರೋದು ಒಳ್ಳೇದು ಅಂತ. ಆಲಿಸಿದ್ದಕ್ಕಾಗಿ, ಅವಕಾಶಕ್ಕಾಗಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದ್ಭುತವಾಗಿ ಹೇಳಿದಿರ. ನಿಜ, ಅದು ಸಂದರ್ಭಕ್ಕೆ ತಕ್ಕಂಗೆ ನಾವು ಜಾಣರಾಗ್ದಂಗೆ ಇದ್ರೆ ನಾವು ಸಿಗೋದ್ ಕಷ್ಟ ಇದೆ ಇವತ್ತಿನ ಕಾಲಮಾನದಲ್ಲಿ. ಅದನ್ನ ಪ್ರಾಣಿಗಳಿಗೆ ಉದಾಹರಣೆ ಕೊಟ್ಟ ಚೆನ್ನಾಗಿದ್ರ. ಆತರ ಸಿಂಹದ ವ್ಯಾಘ್ರ ಅದರ ಒಂದು ಸ್ವಭಾವ ಇರ್ತಕ್ಕಂತ ಜನಗಳು ತುಂಬಿ ತುಳುಕ್ತಾ ಇದ್ದಾರೆ ಈ ಸಮಾಜದಲ್ಲಿ. ಅವರಲ್ಲಿ ನಾವು ಬದುಕೋದಂದ್ರೆ ಬಹಳ ಹುಷಾರಿಂದ, ಜಾಣ್ಮೆಯಿಂದ ಬದುಕ್ಬೇಕು, ಬುದ್ಧಿಶಕ್ತಿಯಿಂದ ಬದುಕ್ಬೇಕು ಅಂತಕ್ಕಂತ ಸಂದೇಶ ಕೊಟ್ಟಿದ್ರ. ಅಭಿನಂದನೆಗಳು. ಎಸ್, ಥ್ಯಾಂಕ್ ಯು ಮೇಡಮ್. ನಾಗಲಕ್ಷ್ಮಿ ಗೋಪಾಲ್ ಮೇಡಮ್, ತಾವು ಹ್ಯಾಂಡ್ ರೈಸ್ ಕೇಳಿದ್ರೆ ಅನ್ಮಿಟ್ ಕೊಟ್ಟಿದ್ದೀನಿ ನಾನು ನಿಮ್ಗೆ. ನೀವು ಸ್ವೀಕರಿಸಿ ಮಾತಾಡ್ಬೋದು. ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಮೇಡಮ್. ಮತ್ತೆ ಈಗ ನಾನು ಒಂದು ಪುರಂದರದಾಸರ ದೇವ್ರ ನಾಮ ಹೇಳ್ತೀನಿ. ಎಸ್. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ, ಗೀ ತಂದೀರ ಭಿಕ್ಷಕ್ಕೆ ಗೀ ತಂದೀರ, ಮಾತಾ ಪಿತರನು ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ರೀತಿಯ ಬಾಳ ಬೆಳಗುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ಗೀ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ, ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಶ್ರೀರಮಣನ ದಿನ ನೆನೆಯುವರಾಗಿ ಗುರುವಿಗೆ ಬಾಗುವಂತವರಾಗಿ, ಗುರುವಿ ಕರೆದರೆ ಭವವನ್ನು ನೀಗುವರಾಗಿ ಪುರಂದರ ವಿಠಲನ ಸೇವಿಪರಾಗಿ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದಿರಾ ಮೇಡಮ್ ರಾಗಿ ತರದ ಹಾಡನ್ನ. ಎಸ್, ಪುರಂದರದಾಸರ ಅದು ಕೀರ್ತನೆ ಆಗಿತ್ತು. ಎಸ್ ಮಾಸ್ಟರ್, ಉಳಿದವರು ಕೂಡ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಕ್ ಅವಕಾಶ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮೆಸೇಜ್ ಬಾಕ್ಸ್ ನಲ್ಲಿ ಅಲ್ಲೂ ಕೂಡ ನೀವು ಮೆಸೇಜ್ ಮಾಡಬಹುದು. ಏನಾದ್ರೂ ನೀವು ಮೆಸೇಜ್ ಮಾಡಿದ್ರು ಕೂಡ ನಿಮ್ಗೆ ಅವಕಾಶ ಕೊಡ್ತೀವಿ. ಆತರ ಪ್ರತಿಯೊಬ್ರು ಸಿದ್ಧರಾಗ್ರಿ ಅಂತ ಹೇಳ್ತಾ, ಎಸ್ ನೆಕ್ಸ್ಟ್ ಸುಭದ್ರ ಮೇಡಮ್, ತಮ್ಗೆ ಅವಕಾಶ. ನಮಸ್ತೆ ಸರ್. ನಮಸ್ತೆ ಮೇಡಮ್, ವೆಲ್ಕಮ್. ಒಂದು ಹಾಡನ್ನು ಹೇಳ್ತೀನಿ. ಹೇಳಿ ಮೇಡಮ್. ಮೇರೆ ಭಗವನ್ ದಿಲ್ ಮೇ आओ, मेरे दिल
को अपना जो, मेरा दिल तेरा घर घर में आओ, मेरे भगवन दिल में आओ, तेरा मेरा जो है नाता वो है प्यारा है भी आता, तू अंधेरे को मिटाता, तू उजाला लेके आता, तू है मेरा तू स्वामी जग का, मेरे भगवन दिल में आओ, मेरा दिल को अपना जो, कोई जाने या न जाने, कोई माने या न माने, तेरे होते मेरा क्या है प्रभु, तेरे होते तेरे होता राने, तू है मेरा बस तू ही है मेरा, मेरे भगवन दिल में आओ, मेरा दिल को अपना जो, मेरा दिल तेरा घर घर में आओ, मेरे भगवन दिल में आओ, दिल में आओ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಿಂದಿ ಸಾಂಗ್ ಅನ್ನು ಹಾಡಿ ಹಿಂದಿ ಪರಿಚಯ ಮಾಡಿಕೊಟ್ಟಿದ್ರೆ ಅಭಿನಂದನೆಗಳು. ಎಸ್, ಲಕ್ಷ್ಮೀಕಾಂತಮ್ಮ, ತಾಯಮ್ಮರು ಮತ್ತೆ ನಮ್ಮ ಸುಮಾರ್ ಮಾಸ್ಟರ್ಸ್ ಯಾಕೆ ಏನು ಬಾಯ್ ಬಿಡ್ತಾ ಇಲ್ಲಲ್ಲ, ಎಂತ ಮಾಡ್ತಾ ಇದ್ದೀರಾ? ದಯವಿಟ್ಟು ಬನ್ನಿ. ಲಕ್ಷ್ಮೀಕಾಂತಮ್ಮರು ಏನಾದ್ರೂ ಒಂದು ಸ್ಪೆಷಲ್ ವಿಷಯ ಕೊಡಿರಲ್ಲ, ಪರವಾಗಿಲ್ಲ, ಕೈಗಳನ್ನ ಮೇಲೆತ್ತಿ ಅವಕಾಶ ಕೊಡ್ತೀವಿ, ಹ್ಯಾಂಡ್ ರೈಸ್ ಮಾಡಿ. ಇದು ವಾಣಿ ಮೇಡಮ್ ಯಾರಿದು? ನಮ್ಮ ಹಾಸನ್ ವಾಣಿ ಮೇಡಮ್ ಅಥವಾ ಬೇರೆಯವರ? ಮಾತಾಡಿ ವಾಣಿ ಮೇಡಮ್. ಎಲ್ಲರೂ ಅಲರ್ಟ್ ಆಗಿರ್ರಿ, ಯಾರಿಗಾದ್ರೂ ನಾ ತಕ್ಷಣಕ್ಕೆ ಅನ್ಮಿಟ್ ಕೊಡ್ಬಹುದು, ಎಲ್ಲರೂ ಸಿದ್ಧರಾಗಿರ್ರಿ. ವಾಣಿ ಮೇಡಮ್ ಯಾವಾಗ ಅನ್ಮಿಟ್ ಕೊಟ್ಟಿದ್ದೀನಿ, ನೀವು ಸ್ವೀಕರಿಸಿ ಮಾತಾಡ್ಬೋದು. ಆಗ್ತಿಲ್ವಾ? ಎಸ್, ಬೇರೆದವರು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಸರ್, ಮಂಜುನಾಥ್ ಮಾಲ್ವರ್ ಸರ್ ಕೊಡಿ. ಅದಾರ ಅವರು? ರೆಡಿ ಇದ್ದಾರಾ? ಎಸ್, ಬನ್ನಿ ಸರ್, ವೆಲ್ಕಮ್. ಅನ್ಮಿಟ್ ಕೊಟ್ಟಿದ್ದೀನಿ ತಮ್ಗೆ, ಸ್ವೀಕರಿಸಿ. ಮಂಜುನಾಥ್ ಸರ್, ಬೇರೆಯವರು ಕೂಡ ಸಿದ್ಧರಿದ್ದವರು ಹ್ಯಾಂಡ್ ರೈಸ್ ಮಾಡಿ. ಲಕ್ಷ್ಮಿ, ಎಸ್, ರೆಡ್ಮಿ 12 ವೆಲ್ಕಮ್, ಮಾತಾಡಿ. ಹಲೋ, ಹಾ, ವೆಲ್ಕಮ್ ಮೇಡಮ್, ಮಾತಾಡಿ. ಕೇಳಿಸ್ತಿದೆ ಸರ್? ಹಾ, ಕೇಳ್ತಾ ಇದೆ, ಪರ್ಫೆಕ್ಟ್ ಇದೆ, ಮಾತಾಡಿ. ನಮ್ಗೆ ಹಾಡಕ್ಕೆಲ್ಲ ಬರಲ್ಲ ಸರ್, ನನ್ನ ಅನುಭವ ಹೇಳ್ಕೊಂತಿದ್ದೀನಿ. ಶಾರ್ಟ್ ಆಗಿ ಹೇಳಿ, 2 ನಿಮಿಷದಲ್ಲಿ ಹೇಳಿ, ಶಾರ್ಟ್ ಆಗಿ. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯ್ತು. ನನಗೆ ತುಂಬಾ ಚೆನ್ನಾಗಿದೆ, ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಧ್ಯಾನ ಮಾಡೋದ್ರಿಂದ ಎಷ್ಟೆಲ್ಲ ಹೆಲ್ಪ್ ಆಗ್ತಿದೆ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ ಸರ್, ಅಷ್ಟು ಚೆನ್ನಾಗಾಗಿದೆ. ನನಗೆ ತುಂಬಾ ಖುಷಿಯಾಗಿದ್ದೀನಿ ಸರ್, ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಥ್ಯಾಂಕ್ ಯು ಮೇಡಮ್. ನಿಮ್ ಮುಖ ತೋರಿಸಿದ್ರೆ ನಾವು ಸ್ವಲ್ಪ ಖುಷಿ ಆಗ್ತಿದ್ವಿ, ಎಲ್ಲರೂ ಕೂಡ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ. ಸರ್, ನನ್ನೆ ಸುಮಾ ಅಂತ ಅದು ಏನೋ ರೆಡ್ಮಿ ಆಗ್ಬಿಟ್ಟಿದೆ. ಅಲ್ಲಲ್ಲ, ವಿಡಿಯೋ ಆಫ್ ಇತ್ತು. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್. ಎಲ್ಲಿಂದ ತಾವು ಮಾತಾಡ್ತಾ ಇರೋದು? ದಾವಣಗೆರೆಯಿಂದ ಸರ್. ನಾನು ದಾವಣಗೆರೆ. ದಾವಣಗೆರೆ. ಎಸ್, ನಮ್ ಕಡೆ ನೀವು ಮಧ್ಯ ಕರ್ನಾಟಕದವರು. ಓಕೆ, ನಮ್ದು ಯಾವ ಸರ್? ನಮ್ದು ಇಲ್ಲಿ ಹಾವೇರಿ ಡಿಸ್ಟಿಕ್ ಅಮ್ಮ, ಹಿರೇಕೆರೂರು ತಾಲೂಕು. ಹೌದು ಸರ್. ಓಕೆ, ಥ್ಯಾಂಕ್ ಯು. ತಾಲೂಕು ನಾವು
ಇದ್ದೀವಿ ಸರ್ ಅಲ್ಲಿ. ಹೌದ್ರಿ, ಯಾವ ಊರಲ್ರಿ? ಹಿರೇಕೆರೆ ತಾಲೂಕ್ನಾಗೆ? ಹಿರೇಕೆರೂರಲ್ಲಿ ಇದ್ದೀವಿ ಸರ್ ನಾವು. ಹೌದ್ರಾ? ನಮ್ದು ಹಿರೇಕೆರೆ ಅಂದ್ರೆ ಪಕ್ಕ ಹಳ್ಳಿ ರೀ, ಬಸರಹಳ್ಳಿ ಅಂತೇಳಿ. ಬಟ್ ಹಿರೇಕೆರೆ ಜಾಸ್ತಿ ಸಂಪರ್ಕ ಜಾಸ್ತಿ ನಮ್ಗೆ. ಹೌದು ಸರ್. ಓಕೆ, ನಮ್ ಕಡೆ ಬಂದ್ರೆ ಫೋನ್ ಮಾಡಿ, ನಮ್ಮೂರಿಗೆ ಬಂದ್ ಹೋಗಿ. ನಾವೆಲ್ಲ ಆತ್ಮಜ್ಞಾನಿಗಳು, ಭೇಟಿ ಆಗೋಣ. ಇಲ್ಲಿ ಆತ್ಮ ಬಂಧುಗಳಾಗ್ತಾ ಇದ್ದೇವೆ ಎಲ್ಲರೂ ಕೂಡ. ಇಲ್ಲಿ ರಕ್ತ ಸಂಬಂಧನೇ ಬೇಕಾಗಿಲ್ಲ ಬಂಧುಗಳಾಗ್ಲಿಕ್ಕೆ. ಆತ್ಮ ಇದ್ದು ಧ್ಯಾನ ಇದ್ರೆ ಸಾಕು, ಎಲ್ಲರೂ ಬಂಧುಗಳಾಗ್ತಾ ಇದೇವಿ. ಸರ್ ಹೌದು ಸರ್. ನಮ್ಗೆ ಯಾರು ಅಣ್ಣ ತಮ್ಮ, ಯಾರು ಅಕ್ಕ ತಂಗಿ, ಎಲ್ಲ ನೀವೇ ಸರ್ ನಮ್ಗೆ. ಎಸ್, ಥ್ಯಾಂಕ್ ಯು ಮಧ್ಯಮ, ಎಲ್ಲ ಬಹಳ ಅಷ್ಟು ಖುಷಿ ಪ್ರೀತಿ ಆಗ್ತಿದೆ. ಕೊಡ್ತಾ ಇದ್ದೀರಿ ನೀವು. ಹೌದು ಸರ್. ಇದು ಧ್ಯಾನ ಪ್ರಪಂಚ ಜ್ಞಾನ ಕೊಡೋದ್ರ ಜೊತೆಗೆ ನಮ್ಮೆಲ್ಲರನ್ನು ಕೂಡ ಆತ್ಮಾನಂದ ಕೊಡ್ತಾ ಇದೆ. ಹಂಗಾಗಿ ನಾವೆಲ್ಲರೂ ಕೂಡ ಸಂತೋಷವಾಗಿ ಆರೋಗ್ಯವಾಗಿರೋಣ. ಬಟ್ ಆರೋಗ್ಯಕ್ಕೆ ಬೇಕಾಗಿರ್ತಾ ಕೆಲವೊಂದು ಅನುಕೂಲತೆಗಳನ್ನ ನಮಗೆ ಚಿಕಿತ್ಸೆ ಮುಖಾಂತರ ಮಹಾವತಾರ್ ಫೌಂಡೇಶನ್ ಕೊಡ್ತಾ ಇದೆ. ಅದನ್ನೆಲ್ಲರೂ ಕೂಡ ಕಲ್ಕೊಳ್ಳೋಣ, ನಾವು ಆರೋಗ್ಯವಾಗಿರೋಣ, ಬೇರೆಯವ್ರಿಗೆ ಕೂಡ ಆರೋಗ್ಯವನ್ನ ದಯಪಾಲಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾದ್ರೂ ಚಿಕಿತ್ಸೆಗಳನ್ನ ಮಾಡ್ಕೊಳ್ತಾ ಇದ್ದೀರಾ ಮೇಡಮ್? ಹಾ ಸರ್, ನಾನು ಇದು ಸೊಪ್ಪಿಂದು ಜ್ಯೂಸ್ ಎಲ್ಲ ಕುಡಿತಿರ್ತೀನಿ ಸರ್ ಬೆಳಗ್ಗೆ. ನಾನು ಗರಕೆ ಪತ್ರೆ, ಬೆಲ್ಪತ್ರೆ, ಅವರ್ಕಿ ಹೂವು, ಆಮೇಲೆ ಅಮೃತ ಬಳ್ಳಿ ಅದೆಲ್ಲ ಸೇರಿಸ್ತೇನ್ರಿ ನಾನು. ಒಣಗಿಸ್ಬಿಟ್ಟು ಮಾವಿನ ಎಲೆ, ನೇರಳೆ ಹಣ್ಣಿನ ಎಲೆ, ಪೇರ್ಲೆ ಎಲೆ ಎಲ್ಲ ಸೇರಿಸ್ಬಿಟ್ಟು ಒಣಗಿಸಿ ಅದನ್ನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ ಬೆಳಗ್ಗೆ ಒಗರು ಬೆಚ್ಚ ನೀರನ್ನೇ ಸೋಸ್ಕೊಂಡ್ ಕುಡಿತೀನ್ರಿ ನಾನು. ಅದು ಡೈಜೆಷನ್ ಎಲ್ಲ ಚೆನ್ನಾಗ, ಗ್ಯಾಸ್ಟ್ರಿಕ್ ಏನು ಇರಲ್ಲ ಸರ್ ನನಗೆ. ಅದು ಬಹಳ ಚೆನ್ನಾಗ ಉಪಯೋಗ ಆಗಿದೆ ಸರ್. ಪರವಾಗಿಲ್ಲ ಮೇಡಮ್, ಒಂದು ಹೊಸ ಕಾನ್ಸೆಪ್ಟ್ ಕಂಡು ಬಿಟ್ಟಿದ್ದೀರಾ ನೀವು. ಓಕೆ, ನೆಕ್ಸ್ಟ್ ಪ್ರತಿ ಶುಕ್ರವಾರ ದಿವಸ ನಮ್ದು ಕಾರ್ಯಕ್ರಮ ಇರುತ್ತಲ್ಲ, ಅಲ್ಲಿ ಅವತ್ತಿನ ದಿವಸ ನೀವು ಅವಕಾಶ ತಗೊಂಡು ಏನೇನ್ ಮಾಡ್ತಿದ್ದೀರಾ, ಹೆಂಗ್ ಮಾಡ್ತೀರಾ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ಲಿ. ಇದು ಈ ಜ್ಞಾನ ಎಲ್ಲರಿಗೂ ಗೊತ್ತಾಗ್ಲಿ. ಹೌದ್ ಸರ್. ತುಂಬಾ ಗ್ಯಾಸ್ಟ್ರಿಕ್, ಎದೆ ನೋವು ಸಖತ್ ಅನುಭವಿಸ್ತಿದ್ದೆ ಸರ್ ನಾನು. ಅದ್ರಿಂದ ಎಲ್ಲ ಹೊರಗ್ ಬಂದಿದ್ದೀನಿ ಸರ್ ನಾನು, ಹಸಿರು ಎಲೆಗಳು ತಿನ್ನೋದ್ರಿಂದ. ಗುಡ್ ಗುಡ್, ಪರವಾಗಿಲ್ಲ ಮೇಡಮ್. ನುಗ್ಗೆ ಸೊಪ್ಪಿನ ರಸ ಕುಡಿತೀನ್ರಿ ನಾನು. ಇವೆಲ್ಲ ಮನೇಲಿ ಆಯುರ್ವೇದಿಕ್ ಮಾಡ್ಕೊಂತೀನ್ರಿ ನಾನು. ಒಂದ್ ಟ್ಯಾಬ್ಲೆಟ್ ತಗೊಂಡಿಲ್ರಿ ನಾನು ಯಾವ್ದಕ್ಕೂ. ಗುಡ್, ಪರವಾಗಿಲ್ಲ ಮೇಡಮ್. ಹಾಗಿದ್ರೆ ಒಂದ್ ಕೆಲಸ ಮಾಡಿ, ಒಂದ್ ಸರಿ ಫ್ರೀ ಇದ್ದಾಗೆ ಒಂದ್ ಪೇಪರ್ ನಲ್ಲಿ ಯಾವ್ಯಾವ ಸೊಪ್ಪುಗಳನ್ನ ಹಾಕ್ತಾ ಇದೀರಾ, ಅದನ್ನ ಎಷ್ಟೆಷ್ಟು ಪ್ರಮಾಣ ಹಾಕ್ತಾವಿ ಅನ್ನೋದನ್ನ ಬರೆದು ಇಟ್ಕೊಳ್ಳಿ. ಯಾಕಂದ್ರೆ ಮಾವಿನ ಸೊಪ್ಪು ಜಾಸ್ತಿ ಸಿಗ್ತೈತೆ ಅಂತ ಹೇಳಿ ಒಂದು ಕೆಜಿ ಗಂಟೆ ಮಾವಿನ ಸೊಪ್ಪು ಹಾಕಿ ಬೇರೆದ್ ಯಾವ್ದು ಸಿಕ್ಕಿಲ್ಲ ಅಂತ ಒಂದ್ 2 ಹಾಕಿದ್ರೆ ಮ್ಯಾಚ್ ಆಗಲ್ಲ. ಅದಕ್ಕೆ ಯಾವ್ದಾದನ್ನ ಎಷ್ಟೆಷ್ಟು ಹಾಕ್ತಿರಿ ಅಂತ ನಿಮ್ಮ ಅನುಭವದ ಪ್ರಕಾರ ಬರೆದಿಟ್ಕೊಳ್ಳಿ. ಪ್ರಮಾಣದಲ್ಲಿ ಹಾಕ್ಬೇಕು ಸರ್. ಅದೇ ಅದನ್ನೇ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅವಕಾಶ ಕೊಟ್ಟಾಗ ಅದನ್ನ ಹೇಳಿ ಅಂತ ಹೇಳ್ತೀನಿ. ಹಾ ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಮಾತಾಡಿದಕ್ಕಾಗಿ ಬಹಳ ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು. ಇದೇ ತರ ಬರ್ತಾ ಇರಿ, ಮಾತಾಡ್ತಾರೆ, ಅನುಭವ ಹಂಚ್ಕೊಳ್ತಾ ಇರಿ. ಧನ್ಯವಾದಗಳು ಸರ್, ಅವಕಾಶ ಕೊಟ್ಟದ್ದಕ್ಕಾಗಿ ಥ್ಯಾಂಕ್ ಯು ಎಲ್ಲ ಮಾಸ್ಟರ್ಸ್ಗೆ. ಎಸ್, ಶಿವಕುಮಾರ್ ಸ್ವಾಮಿ ಅವರೇ, ತಮ್ಗೆ ಅವಕಾಶ ಇದೆ, ಮಾತಾಡಿ ಇವಾಗ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಸರ್, ನಾನೊಂದು ಶಿವಂದು ಹಾಡು ಹೇಳ್ತೀನಿ. ಎಸ್, ಧಾರಾಳವಾಗಿ ಹೇಳಿ. ಬಾಬಾರೋ ಶಂಕರ ಬಾನಿನಲ್ಲಿ, ತೋರು ನಿನ್ನ ರೂಪವನ್ನು ಭುವಿಯಲ್ಲಿ, ನಮ್ಮ ಎದುರಿನಲ್ಲಿ. ಬಾಬಾರೋ ಶಂಕರ, ಜಟೆಯಲ್ಲಿ ಇರುವಳು ಗಂಗೆ, ತೊಡೆಯಲ್ಲಿ ಇರುವಳು ಗೌರಿ. ಜಟೆಯಲ್ಲಿ ಇರುವಳು ಗಂಗೆ, ತೊಡೆಯಲ್ಲಿ ಇರುವಳು ಗೌರಿ. ಕಂದ ಗಣಪತಿಯ ನೆತ್ತಿ ಮುದ್ದಾಡುತ್ತ, ನಂದಿಯ ನೇರಿ ನೀ ನಲಿದು ಬಾರೋ, ನಿನ್ನ ಮುಖವ ತೋರೋ. ಬಾಬಾರೋ ಶಂಕರ, ಕಿವಿಯಲ್ಲಿ ಹಾಕಿರುವೆ ಕರ್ಣಕುಂಡಲ, ಕೊರಳಲ್ಲಿ ಧರಿಸಿರುವೆ ರುಂಡಮಾಲ. ಕಿವಿಯಲ್ಲಿ ಹಾಕಿರುವೆ ಕರ್ಣಕುಂಡಲ, ಕೊರಳಲ್ಲಿ ಧರಿಸಿರುವೆ ರುಂಡಮಾಲ. ತ್ರಿಶೂಲಧರ ತ್ರಯಂಬಕರ, ತ್ರಿಜಗವ ಪಾಲಿಪ ದೇವ ಬಾರೋ, ನಿನ್ನ ಮೊಗವ ತೋರೋ. ಬಾಬಾರೋ ಶಂಕರ,
ಭಕ್ತರ ಭಕ್ತಿಗೆ ಮೆಚ್ಚಿ ಬಾರೋ, ಮಕ್ಕಳ ಮೊರೆಯ ಕೇಳಿ ಕರುಣೆ ತೋರೋ. ಭಕ್ತರ ಭಕ್ತಿಗೆ ಮೆಚ್ಚಿ ಬಾರೋ, ಮಕ್ಕಳ ಮೊರೆಯ ಕೇಳಿ ಕರುಣೆ ತೋರೋ. ಕಾಲ ಕಾಲನೇ ಪಾಲನೇತ್ರನೇ ನೀಲಕಂಠನೇ ನೀ ಬೇಗ ಬಾರೋ, ಮುಕ್ತಿ ಮಾರ್ಗ ತೋರೋ. ನೀಲಕಂಠನೇ ನೀ ಬೇಗ ಬಾರೋ, ಮುಕ್ತಿ ಮಾರ್ಗ ತೋರೋ. ಬಾಬಾರೋ ಶಂಕರ ಬಾಬಾರೋ ಶಂಕರ, ಬಾನಿನಲ್ಲಿ ತೋರು ನಿನ್ನ ರೂಪವನ್ನು ಭುವಿಯಲ್ಲಿ ನಮ್ಮ ಎದುರಿನಲ್ಲಿ. ಬಾಬಾರೋ ಶಂಕರ. ಸರ್ ಒಂದು ಅಕ್ಮಾದೇವಿ ವಚನ ಹೇಳ್ಬೋದಾ ಸರ್? ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಮನ ಕರಗದವರಲ್ಲಿ ಗಂಧಾಕ್ಷತೆಯ ನೊಲ್ಲಯ್ಯ ನೀನು. ಮನ ಕರಗದವರಲ್ಲಿ ಗಂಧಾಕ್ಷತೆಯ ನೊಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವ ನೊಲ್ಲೆಯಯ್ಯ ನೀನು. ಅರಿವು ಕಣ್ತೆರೆಯದವರಲ್ಲಿ ಅರಿವು ಕಣ್ತೆರೆಯದವರಲ್ಲಿ ಆರತಿಯ ನೊಲ್ಲಯ್ಯ ನೀನು. ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು. ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು. ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲಯ್ಯ ನೀನು. ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು. ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ. ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ. ಹೇಳ ಚೆನ್ನ ಮಲ್ಲಿಕಾರ್ಜುನ ಹೇಳ ಹೇಳ ಚೆನ್ನ ಮಲ್ಲಿಕಾರ್ಜುನ. ಹೇಳ ಹೇಳ ಚೆನ್ನ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ. ಗುಡ್ ಚಪ್ಪಾಳೆ. ಚೆನ್ನಾಗಿ ಹೇಳಿದೀರಾ ಮೇಡಮ್. ಮೇಡಮ್ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಸಾಧ್ಯ ಆದ್ರೆ ತಾವು ಒಂದ್ ಬಾರಿ ತಮ್ಮಲ್ಲಿ ಏನಾದ್ರೂ ಆ ಕಾಸ್ಟ್ಯೂಮ್ ಅಂದ್ರೆ ಅಕ್ಕಮಹಾದೇವಿ ತರದ ನೆಟ್ವರ್ಕ್ ಇಶ್ಯೂ ಇದೆ ಸರ್, ಏನು ಕೇಳಿಸ್ತಿಲ್ಲ. ನೆಟ್ವರ್ಕ್ ಇಶ್ಯೂ ಜೊತೆ ಹೇಳಕ್ ಸಾಧ್ಯತೆ ಇದೆ. ಅದನ್ನ ಒಂದು ವಿಡಿಯೋ ಮೇಡಮ್ ಕೇಳ್ತಾ ಇದ್ರಾ? ಹಾ ಓಕೆ ಸರ್, ಓಕೆ. ಕೇಳ್ತಾ ಇಲ್ರಿ ಈಗ? ಏನು ಕೇಳಿಸ್ತಿಲ್ಲ ಸರ್. ಇಲ್ಲ, ನಿಮಗೆ ಸಾಧ್ಯ ಆದ್ರೆ ನಿಮಗೆ ಏನಾದ್ರು ಕಾಸ್ಟ್ಯೂಮ್ ಹಾಕೊಂಡು ಬಟ್ಟೆಗಳನ್ನ ಹಾಕೊಂಡು ಅಕ್ಕಮಹಾದೇವಿ ಅವರ ಬಟ್ಟೆಗಳನ್ನ ಹಾಕೊಂಡು ಅದನ್ನ ಸಂಗೀತದ ಜೊತೆಗೆ ವಿಡಿಯೋ ಮಾಡಕ್ ಸಾಧ್ಯತೆ ಐತೆ ಅಂದ್ರೆ ಸರ್, ಶನಿವಾರ ಒಂದು ರೂಪಕ ಮಾಡ್ಬೋದು. ಎಲ್ಲ ಶರಣೆಯರ್ದು ಯಾರ್ಯಾರ್ಗೆ ಯಾವ್ಯಾವ್ದು ಇಷ್ಟ ಅದು ವಚನಗಳು ಕಲ್ತು ಎಲ್ಲಾರುನು ಈಗ ಮಾಡ್ತೀವಲ್ಲ ನಮ್ ಮನೆಯಿಂದ ರೂಪಕ, ಅದನ್ನ ಮಾಡ್ಬೇಕು. ನನ್ಗೂ ಬಹಳ ಇಷ್ಟ ಐತೆ ಸರ್.
ಬಸವಣ್ಣರೊಬ್ರು, ಚನ್ನಬಸವಣ್ಣ ಒಬ್ರು, ಹಂಗಾಗಿ ಎಲ್ಲ ಮಾಡ್ಬೋದು ಸರ್ ಅದು ರೂಪಕ. ಅಶ್ವಿನಿ ಮೇಡಮ್ ಮನ್ಸ್ ಆ ಪ್ರಯತ್ನ ಮಾಡ್ಬೇಕಷ್ಟೇ. ಮಾಡೋಣ ಮೇಡಮ್. ಎಲ್ಲರಲ್ಲೂ ಕೂಡ ಕಲೆ ಅಂತಕ್ಕಂಥದ್ದೇ, ಅದನ್ನ ಇನ್ನೂ ಸಂಗೀತದ ಜೊತೆಗೆ ಕಾಸ್ಟ್ಯೂಮ್ ಬಟ್ಟೆಗಳ ಜೊತೆ ಬಂದಾಗ ಇನ್ನೂ ಅದಕ್ಕೆ ಒಂದು ಮೆರುಗು ಬರುತ್ತೆ, ನೋಡುಗರಿಗೆ ಒಂದು ಆಸಕ್ತಿದಾಯಕ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಭಿನಂದನೆಗಾಗಿ ತಮಗೆ ಅಭಿನಂದನೆಗಳು ಮೇಡಮ್, ತಮಗೆ ಅವಕಾಶ ಕೊಟ್ಟು ಮಾಡಿದ್ದಕ್ಕಾಗಿ. ಸರ್ ಎಸ್, ಇನ್ನೊಂದು ವಚನ ಆಡ್ಲಾ ಸರ್? ಅಕ್ಮಾದೇವಿದೆ ಇಲ್ಲ ಇನ್ನೊಂದು. ನೋಡೋಣ ಮೇಡಮ್, ಬೇರೆಯವ್ರಿಗೆ ಕೊಡೋಣ, ಮತ್ತೆ ನೋಡೋಣಂತೆ. 1+ ಮೇಡಮ್ ಮಾತಾಡಿ. ನನ್ನ ಎಸ್, ಹೆಸರು ಥ್ಯಾಂಕ್ ಯು. ಪಾರ್ವತಿ ಸರ್. 1+. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಾನೊಂದು ವಚನ ಹೇಳ್ತೀನಿ, ಯಾವತ್ತೂ ಹೇಳಿಲ್ಲ, ಇವತ್ತೇ ಹೇಳ್ತಾ ಇರೋದು. ತಪ್ಪಾದ್ರೆ ಕ್ಷಮಿಸ್ಬೇಕು. ಮೇಡಮ್ ನಿಮ್ಮ ಹೆಸರು ತಪ್ಪಾಗ್ಲಿ ಅಂತಂದು ಹೇಳಿ. ಪಾರ್ವತಿ. 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 ಪಾರ್ವತಿ ಸಾಗರ್ ಮೇಡಮ್ ಅಲ್ವಾ ಮೇಡಮ್? ಹೌದೌದು, ಕರೆಕ್ಟ್. ನೀವು ಮಾತ್ರ ನೆನ್ಪಿಟ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಹೇಳಿ ಮೇಡಮ್. ಸರ್ ಇದೇ ಫಸ್ಟ್ ಹೇಳ್ತಾ ಇರೋದು. ಪರವಾಗಿಲ್ಲ, ಹೇಳಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ, ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ, ನೆರೆ ತೆರೆಗಳಿಗಂಜಿದೊಡೆಯಂತಯ್ಯ, ನೆರೆ ತೆರೆಗಳಿಗಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯ ಮೂಲೆಯಲ್ಲಿ ಮನೆಯ ಮಾಡಿ, ಸಂತೆಯ ಮೂಲೆಯಲ್ಲಿ ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ನೀ ಹೇಳು ಚನ್ನ ಮಲ್ಲಿಕಾರ್ಜುನಯ್ಯ. ಥ್ಯಾಂಕ್ ಯು ಸರ್. ಇದೇ ಫಸ್ಟ್ ಸರ್, ಪರವಾಗಿಲ್ಲ, ಫಸ್ಟ್ ಹೇಳಿದ್ದು. ಗುಡ್. ನೀವು ಫಸ್ಟ್ ಬಂದ್ರು ಚೆನ್ನಾಗಿ ಹೇಳಿದಿರಾ. ಫಸ್ಟ್ ಬಂದ್ರೆ ಬೆಸ್ಟ್ ಆಗಿ ಹೇಳಿದಿರಾ. ಒಳ್ಳೆ ಸಾಹಿತ್ಯ ಇರ್ತಕ್ಕಂಥದ್ದನ್ನೇ ಕೊಟ್ಟಿದ್ದೀರಾ. ಅಕ್ಮಾದೇವಿ ಅವರ ಒಂದು ವಚನ, ಅಭಿನಂದನೆಗಳು. ಎಸ್, ಲಕ್ಷ್ಮೀ ಪಟ್ಗಾರ್ ಮೇಡಮ್ ಮಾತಾಡಿ. ಅನ್ಮಿಟ್ ಮಾಡ್ಕೊಳ್ಳಿ. ಎಸ್. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಗುರುವೃಂದಕ್ಕೆ ನನ್ನ ನಮಸ್ಕಾರಗಳು. ಈಗ ನಾನು ಎಲ್ಲ ಹಾಡೇ ಆಯ್ತು ಗುರುಗಳೇ, ಒಂದ್ ಚಿಂತನೆ ಹೇಳ್ಬೋದಾ? ಅವಶ್ಯವಾಗಿ. ತಾಯಿ ಜೀಜಾಬಾಯಿ ಬಗ್ಗೆ ಒಂದ 3 ನಿಮಿಷ ಆಗ್ಬೋದೇನೋ, 3 ರಿಂದ 4 ನಿಮಿಷ ತಾವು Yes, ಅನುಮತಿ ಅದ್ರಲ್ಲಿ- ಕೊಟ್ರೆ ಹೇಳ್ತೇನೆ. ಹೇಳಿ, ಅದರಲ್ಲಿ ಇಂಪಾರ್ಟೆಂಟ್ ಅನ್ನು ಹೇಳಿ. ಅಷ್ಟು ಸಮಯದಿಂದ ಕವರ್ ಮಾಡ್ಕೊಳ್ಳಿ ಅಷ್ಟೇ, ಬೇರೆಯವ್ರಿಗೆ ಅವಕಾಶ ಕೊಡೋದು ಇರೋದ್ರಿಂದ ಟೈಮ್ ಅನ್ನ ಕವರ್ ಮಾಡ್ಕೊಳ್ಳಿ. ಎಸ್. ಓಕೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂದು ಹೇಳಿದಂತೆ ಪ್ರತಿಯೊಂದು ಮಗುವಿಗೆ ಮೊದಲ ಗುರು ತಾಯಿಯೇ. ತಾಯಿ ಮನಸ್ಸು ಮಾಡಿದ್ರೆ ತಮ್ಮ ಮಕ್ಕಳನ್ನು ಎಷ್ಟು ಎತ್ತರಕ್ಕೆ ಬೇಕಾದರೂ ಏರಿಸಬಲ್ಲಳು. ಬಂಧುಗಳೇ, ನಮ್ಮ ದೇಶ ಗುಲಾಮಗಿರಿಯಲ್ಲಿದ್ದ ಕಾಲ. ಮುಸಲ್ಮಾನರ ದುರಾಡಳಿತ, ಅತ್ಯಾಚಾರ, ಮನೆಗಳ ಲೂಟಿ, ದೇವಸ್ಥಾನಗಳ ಮೇಲೆ ದಾಳಿ, ವಿಗ್ರಹ ನಾಶ ಇತ್ಯಾದಿ ನಡೆಯುತ್ತಿದ್ದ ಸಂದರ್ಭಗಳಲ್ಲಿ ಹಿಂದೂಗಳ ರಕ್ಷಣೆಗಾಗಿ ಗರ್ಭಿಣಿಯಾಗಿದ್ದ ತಾಯಿ ಭವಾನಿ ವಿಗ್ರಹದ ಮುಂದೆ ಕೈ ಮುಗಿದು ಪ್ರಾರ್ಥಿಸಿದಳು. ನನಗೆ ಸುಖ ಸಂಪತ್ತು ಬೇಡ, ಶಕ್ತಿಶಾಲಿ ಧೀಮಂತ ತೇಜಸ್ವಿ ಮಗನನ್ನು ಕರುಣಿಸು ಎಂದು. ಆಕೆಯ ಆಶೆಯಂತೆ ಶಿವಾಜಿ ಮಹಾರಾಜರು ಜನನವಾಗುತ್ತದೆ. ಪರಕೇರ ದಾಳಿ ಹುಟ್ಟಡಗಿಸಿ ಹಿಂದೂಗಳ ರಕ್ಷಣೆ ಮಾಡಿ ಹಿಂದೂಗಳ ಸಾಮ್ರಾಜ್ಯ ಉಳಿಯುವಂತೆ ಮಾಡಿದ ಧೀರ ಪರಾಕ್ರಮಿ ಶಿವಾಜಿ ಮಹಾರಾಜರ ಹೆತ್ತ ತಾಯಿ ಜೀಜಾಬಾಯಿ. ಜೀಜಾಬಾಯಿಯು ಜನವರಿ 12ರಂದು ಸಿಂದಗೇಟ್ ಸಂಸ್ಥಾನದ ಲಖುಜಿರಾವ್ ಜಾಧವ್ ಹಾಗೂ ಮಾಲಾಸಾಬಾಯಿ ಜಾಧವ್ ಮಗಳಾಗಿ ಜನಿಸಿದರು. ಕುದುರೆ ವರಸೆ, ಕತ್ತೆ ವರಸೆ, ಯುದ್ಧ ವಿದ್ಯೆ ಆಕೆಯ ಬಾಲ್ಯದಾಟವಾಗಿತ್ತು. ಲಖುಜಿರಾವ್ ಜಾಧವ್ ಮುಸ್ಲಿಂ ಕೈಕೆಳಗೆ ಸರದಾರರಾಗಿದ್ದ. ರಾಜಧರ್ಮ ಹಾಗೂ ಆಡಳಿತ ನಡೆಸುವ ವಿಧಾನವನ್ನು ಆಕೆಯ ತಂದೆಯಿಂದ ಕಲಿತಳು. ಜೀಜಾಬಾಯಿ ಅತಿ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ತನ್ನ 7ನೇ ವಯಸ್ಸಿನಲ್ಲೇ ಮಾಲೋಜಿ ಭೋಸ್ಲೆ ಮಗನಾದ ಸಹಜಿ ಜೊತೆ ವಿವಾಹವಾಗುತ್ತದೆ. ಜೀಜಾಬಾಯಿ ವಿದ್ಯಾವಂತೆ,
ಎಳೆಯ ವಯಸ್ಸಿನಲ್ಲೇ ಪುರಾಣಗಳನ್ನು ಉಪನಿಷತ್ತುಗಳನ್ನು ಓದಿದವಳು. ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಓದಿ ಅರಗಿಸಿಕೊಂಡವಳು. ತನ್ನ ಪತ್ನಿ ಮತ್ತು ತಂದೆ ಸುಲ್ತಾನರ ಬಳಿ ಸೇವಿಸಲುತ್ತಿರುವುದು ಅವಳಿಗೆ ಸುತರಾಮಿಷ್ಟವಿರಲಿಲ್ಲ. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅವಳಿಗೆ ಎಲ್ಲಿಲ್ಲದ ಅಭಿಮಾನ. ಒಮ್ಮೆ ಸಹಜಿಯ ಮೇಲೆ ದಾಳಿ ನಡೆದಾಗ ತಪ್ಪಿಸಿಕೊಂಡು ಹೋಗಬೇಕಾದ ಸನ್ನಿವೇಶ ಬಂದಿತ್ತು. ಆಗ ಹೆಂಡತಿ ತುಂಬು ಗರ್ಭಿಣಿ. ಗಂಡನಿಗೆ ಧೈರ್ಯ ಹೇಳಿ ತಪ್ಪಿಸಿಕೊಳ್ಳಲು ಪ್ರೇರಣೆ ನೀಡಿದಳು. ಈ ಸಂದರ್ಭದಲ್ಲಿ ಭವಾನಿ ದೇವಿಗೆ ತೇಜಸ್ವಿ ಪುತ್ರನಾಗಿ ಮೊರೆ ಹೋಗಿದ್ದಳು. ಅವಳು ಪ್ರಾರ್ಥನೆಯ ಫಲವಾಗಿ 1430ರಲ್ಲಿ ಶಿವಾಜಿ ಜನನವಾಯಿತು. ಆತನಿಗೆ ಕಥೆಯ ಮೂಲಕ ಮನೆಯಲ್ಲಿ ಧರ್ಮ ರಕ್ಷಣೆ ಆದರ್ಶ ಮೊದಲನೇ ಪಾಠ ಮಾಡಿದಳು. ಆತನಿಗೆ ಕಥೆಯ ಮೂಲಕ ಮನೆಯಲ್ಲಿ ಧರ್ಮ ರಕ್ಷಣೆ ಆದರ್ಶದ ಮೊದಲನೇ ಪಾಠ ಮಾಡಿದಳು. ಪಗಡೆ ಆಟದಲ್ಲಿ ತಾಯಿ ಗೆದ್ದಾಗ ಆಕೆಯ ಮಗನಲ್ಲಿ ಬಹುಮಾನವಾಗಿ ಕೇಳಿದು ಎದುರುಗಿರುವ ಕೋಟೆಯನ್ನು. ಧನ ಕಡಿಯುವಲು ಮುಂದಾದ ಕಟುಕನ ಕೈ ಕತ್ತರಿಸುವ ಆಜ್ಞೆ ಶಿವಾಜಿಗೆ ತಾಯಿಯಿಂದ ದೊರೆತ ಗೋಮಾತೆ ಭಕ್ತಿಗೆ ಜ್ವಲಂತ ಉದಾಹರಣೆ. ಶಿವಾಜಿಯನ್ನು ಹಿಂದೂ ಸಾಮ್ರಾಜ್ಯದ ಸ್ಥಾಪಕನಾಗಿ ರೂಪಿಸಿದಳು. ಧನ್ಯವಾದ ಗುರುಗಳೇ, ಧನ್ಯವಾದ. ಹರಿ ಓಂ. ರಾಮ್ ರಾಮ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜೀಜಾಬಾಯಿಯ ಕಥೆಯನ್ನ ಅತ್ಯದ್ಭುತವಾಗಿದೆ. ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ ಈ ತರ ಪುನರ್ ನಾವು ಮನನ ಮಾಡೋದ್ರಿಂದ ಅಥವಾ ನಮ್ಮ ಮಕ್ಕಳಿಗೆ ಇದನ್ನ ಹೇಳೋದ್ರಿಂದ ಅವರಲ್ಲಿ ಒಂಥರ ದೇಶಭಕ್ತಿ ಮತ್ತು ಸ್ವಾಭಿಮಾನ ಮತ್ತು ಅವರಲ್ಲಿ ಇರ್ತಕ್ಕಂಥ ಅಂತಃಕರಣ ಶಕ್ತಿ ಜಾಗೃತ ಆಗ್ಲಿಕ್ಕೆ, ಹೊರಬರ್ಲಿಕ್ಕೆ ಸಹಾಯ ಆಗುತ್ತೆ. ಎಸ್, ಇದೇ ತರ ಪ್ರತಿ ವಾರ ಬರ್ತಾ ಇರಿ, ಈ ತರದ ಹೊಸ ಹೊಸ ವಿಷಯಗಳನ್ನ ಕೊಡ್ತಾ ಇರಿ ಅಂತೇಳಿ ತಮಗೆ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್, ನೆಕ್ಸ್ಟ್ ನವರು ತಯಾರಿಯಾಗಿ ಬೇರೆಯವರು ಇನ್ನೊಂದ್ಸರಿ ಶಿವಕುಮಾರ್ ನಿಮ್ಗೆ ಮೇಡಮ್ ಕೊಡ್ತಾ ಇದ್ದೇನೆ. ಎಸ್, ಮಾತಾಡಿ ಮೇಡಮ್, ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಸರ್ ಹೇಳ್ತೀನಿ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿ ಹಳ್ಳಗಳುಂಟು, ತೃಷೆಯಾದೊಡೆ ಕೆರೆ ಬಾವಿ ಹಳ್ಳಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿ ಹಳ್ಳಗಳುಂಟು, ತೃಷೆಯಾದೊಡೆ ಕೆರೆ ಬಾವಿ ಹಳ್ಳಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀನೆನಗುಂಟು, ಚನ್ನಮಲ್ಲಿಕಾರ್ಜುನ ನೀನೆನಗುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಆಯ್ತಾ? ಮೇಡಮ್ ನೀವು ಮಾತಾಡೋದು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ವಿನಂತಿ ಏನಂತಂದ್ರೆ ಮೇಡಮ್ ನಾ ಮಾತಾಡೋದು ಕೇಳ್ತಾ ಇದ್ರಾ? ಸ್ವಲ್ಪ ಕಟ್ ಆಗ್ತಿದೆ. ಹೌದಾ? ಸರಿ, ಈಗ ಕೇಳ್ತಾ ಇದ್ರಾ? ಈಗ ನಮ್ಮ ಗಮನಕ್ಕೆ ಒಂದು ವಿಷಯ ತರ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದ್ರೆ, ತಾವುಗಳು ಯಾವ ನಮ್ಮ ಶರಣರ ಕಾಲದ ವಂಶಸ್ಥರಾಗಿದ್ರೆ, ಉದಾಹರಣೆಗೆ ಬಸವಣ್ಣವರು,
ಅಕ್ಮಾದೇವಿಯವರು, ಅಲ್ಲಮ ಪ್ರಭುಗಳು, ಸಿದ್ದರಾಮಯ್ಯ, ಈಗೇನದಲ್ಲ ಹಡಪದ ಅಪ್ಪಣ್ಣ, ಯಾರೆಲ್ಲ ಇದ್ರಲ್ಲ ಅವರ ವಂಶಸ್ಥರಾಗಿದ್ರೆ ದಯವಿಟ್ಟು ಅವರ ಒಂದು ವಚನಗಳನ್ನ ಸಂಗ್ರಹ ಮಾಡ್ಕೊಳ್ಳಿ. ಅದನ್ನ ಹಳಗನ್ನಡದಲ್ಲಿ ಇರ್ತವೆ, ಅದನ್ನ ಈಗಿನ ತಿಳಿಗನ್ನಡಕ್ಕೆ ಅನುವಾದ ಮಾಡಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಿಂದ ಈ ಒಂದು ಸಾಹಿತ್ಯವನ್ನ ನಾವು ಶರಣರ ಸಾಹಿತ್ಯವನ್ನು ಹೆಚ್ಚು ಜನಕ್ಕೆ ಪ್ರಸಾರ ಮಾಡ್ಲಿಕ್ಕೆ ಇದು ಒಂದು ಬೆಸ್ಟ್ ಅವಕಾಶ ಮತ್ತು ವೇದಿಕೆ. ಆ ಪ್ರಯತ್ನ ಎಲ್ಲರೂ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನೀವು ವಾಸಿಸಿರ್ತಕ್ಕಂಥ ಪ್ರದೇಶ ಅದೇನಾದ್ರೂ ಇತಿಹಾಸದಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ರಾಜ ಮಹಾರಾಜರ ಆಳ್ವಿಕೆ ಒಳಪಟ್ಟಂತ ಪ್ರದೇಶ ಆಗಿದ್ರೆ ಅಲ್ಲಿಯೇ ಒಂದು ಕೆಲವೊಂದಿಷ್ಟು ವಿಷಯವನ್ನ ಸಂಗ್ರಹ ಮಾಡಿ ಅದನ್ನು ಕೂಡ ಸಂಕ್ಷಿಪ್ತವಾಗಿ 2-3 ನಿಮಿಷದಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನಿಮಗೆ ಹುಡುಕಾಕ ಒಂದು ವಿಷಯ ಕೊಟ್ಟಂಗಾಗುತ್ತೆ. ನೀವು ಕಲಿಲಿಕ್ಕೆ ಸಿದ್ಧರಾಗ್ತೀರಾ. ನಿಮ್ಮಲ್ಲೂ ಕೂಡ ಪ್ರತಿಭೆ ಇದೆ ಅಂತಕ್ಕಂಥ ಅವಕಾಶ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಮತ್ತೆ ಬೇರೆಯವರು ಮಾಡಿ ಇದು ಮಾತಾಡಿದವ್ರು ಇದ್ರೆ ಅವ್ರಿಗೆ ಅವಕಾಶ ಕೊಡ್ಲಿಕ್ಕೆ ಪ್ರಯತ್ನ. ಸರ್, ಒಂದು ಚಲನಚಿತ್ರ ಗೀತೆದೊಂದು ಹಾಡಾಡ್ತೀನಿ ಸರ್. ಹೇಳಿ ಮೇಡಮ್, ಧಾರಾಳವಾಗಿ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ನಡು ಸಣ್ಣ ನಮ್ಮನ ಸೋತೆನೆ ಚಿನ್ನ, ನಮ್ಮನ ಸೋತೆನೆ ಚಿನ್ನ. ಬಯಲು ಸೀಮೆಯ ಗಂಡು ಬಲುಗುಂಡು ಜಗಮಂಡು ದುಂಡು ಹೂ ಚೆಂಡು ನನ್ನ ಸರದಾಗಿ ರಸಗುಂಡು, ನನ್ನ ಸರದಾಗಿ ರಸಗುಂಡು. ಮಾತು ನಿಂದು ಹುರಿದ ಹರಳು ಸಿಡಿದಂಗೆ ಕಣ್ಣುಗಳು ಮಿಂಚಂಗೆ ನಿನ್ನ ನಗೆಯಲ್ಲೇ ಸೆಳೆದಲ್ಲೇ ಮನದಾಗೆ ನಿಂತೆಲ್ಲೆ, ನನ್ನ ಮನದಾಗೆ ನಿಂತೆಲ್ಲೆ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ನ ಮನಸೋತೆನೆ ಚಿನ್ನ. ಕಾಡಬೇಡಿ ನೋಡಿಯೋರು ನನ್ನೋರು ನನ್ನ ಹಿರಿಯೋರು, ಬಿಡಿ ನನ್ನ ಕೈಯ ದಮ್ಮಯ್ಯ ಈ ತುಂಟಾಟ ಸಾಕಯ್ಯ, ಈ ತುಂಟಾಟ ಸಾಕಯ್ಯ. ಬಯಲು ಸೀಮೆಯ ಗಂಡು ಬಲುಗುಂಡು ಜಗಮಂಡು ದುಂಡು ಹೂ ಚೆಂಡು ನನ್ನ ಸರದಾಗೆ ರಸಗುಂಡು, ನನ್ನ ಸರದಾಗೆ ರಸಗುಂಡು. ದೂರದಿಂದ ಬಂದೆ ನಿನ್ನ ಹಂಬಲಿಸಿ ಗೆಳೆತನ ನಾ ಬಯಸಿ, ಅದೆ ನಾ ಬಲ್ಲೆ ನಾ ಒಲ್ಲೆ ನಾಚಿ ಮೊಗ್ಗಾದೆ ನಾನಿಲ್ಲೆ, ನಾಚಿ ಮೊಗ್ಗಾದೆ ನಾನಿಲ್ಲೆ. ಮಲೆನಾಡ ಹೆಣ್ಣ ಮೈ ಬಣ್ಣ ನಡು ಸಣ್ಣ ಮೈ ಬಣ್ಣ ಬಲು ಚೆನ್ನ ನಡು ಸಣ್ಣ ನಮ್ಮನ ಸೋತೆನೆ ಚಿನ್ನ, ನಮ್ಮನ ಸೋತೆನೆ ಚಿನ್ನ. ಬಯಲು ಸೀಮೆಯ ಗಂಡು ಬಲುಗುಂಡು ಜಗಮಂಡು ದುಂಡು ಹೂ ಚೆಂಡು ನನ್ನ ಸರದಾಗೆ ರಸಗುಂಡು, ನನ್ನ ಸರದಾಗೆ ರಸಗುಂಡು. ಓಕೆ ಸರ್, ಅವಕಾಶಕ್ಕಾಗಿ. ಎಸ್, ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹೇಳಿದಿಲ್ಲ. ನೋಡಿ ಮಾಸ್ಟರ್ಸ್, ಹಳೆಯ ಚಿತ್ರಗೀತೆಗಳು ಬೇಜಾನ್ ಇದಾವೆ, ಧಾರಾಳವಾಗಿ ತಾವು ಹೇಳ್ಬೋದು. ರಾಗಬದ್ಧವಾಗಿ ಹೇಳೋದ್ರಿಂದ ತಮ್ಮ ಕಂಠ ವಿಶುದ್ಧಿ ಚಕ್ರ ಆಕ್ಟಿವ್ ಆಗುತ್ತೆ, ಧ್ವನಿ ಶುದ್ಧವಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ನಾನು ಒಂದು ಕಾಗೆಯ ಧ್ವನಿಯಲ್ಲಿ ಒಂದು ಸಣ್ಣ ಹಾಡು ಹೇಳ್ತೀನಿ. ಸಂಪಿಗೆ ಮರದ ಹಸುರೆಲೆ ನಡುವೆ ಕೋಗಿಲೆ ಹಾಡಿತ್ತು, ಚಿಕ್ಕವ್ವ ಚಿಕ್ಕವ್ವ ಎನ್ನುತ್ತ ತನ್ನಯ ಬಳಗವ ಕರೆದಿತ್ತು. ಅದ ಕೇಳಿ ನಾ ಮೈ ಮರೆತೆ ಸ್ವರವೊಂದ ಆಗಲೇ ಕಲಿತೆ, ಹಾಡಿದೆ ಈ ಕವಿತೆ ನಾ ಹಾಡಿದೆ ಈ ಕವಿತೆ. ಸಂಪಿಗೆ ಮರದ ಹಸುರೆಲೆ ನಡುವೆ ಕೋಗಿಲೆ ಹಾಡಿತ್ತು ಅಂತ. ಇಷ್ಟೇ ನನಗೆ ಹಾಡಕ್ ಬರೋದು. ಅದಕ್ಕೆ ಎಲ್ಲರೂ ಕೂಡ ಈ ತರದ ಹಾಡುಗಳು ಬೇಜಾನ್ ಇದಾವೆ, ಕಲೀರಿ, ಹಾಡ್ರಿ ಅಂತ ಹೇಳ್ತಾ. ಎಸ್, ಗಿರಿಜಾಂಬ ಮೇಡಮ್, ತಮಗೆ ಅವಕಾಶ. ಈಗ ಅನ್ಮ್ಯೂಟ್ ಅನ್ನು ಸ್ವೀಕರಿಸಿ ಮಾತಾಡಿ. ಕೇಳಿಸ್ತಾ ಇದೆಯಾ? ಹಲೋ, ನಮಸ್ತೆ. ನಮಸ್ತೆ, ಕೇಳ್ತಾ ಇದ್ದಲ್ಲ? ಓಕೆ. ನಾನು ಒಂದು ದೇಶಭಕ್ತಿ ಗೀತೆ ಹಾಡ್ತೀನಿ. ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ, ಮನುಜರೊಳಿತಿಗೆ ತನ್ನ ಕಾಣಿಕೆ ನೀಡುತ್ತಿರಲಿ ವಿಶ್ವಕ್ಕೆ.
ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ. ಪುಣ್ಯ ಭೂಮಿಯ ಮಣ್ಣ ತೀಡುವೆ ನನ್ನ ಹಣೆಯ ತಿಲಕಕ್ಕೆ. ಪ್ರೀತಿ ಪ್ರೇಮದಿ ಪ್ರಾಣ ನೀಡುವೆ ಜನುಮ ಕೊಟ್ಟ ದೇಶಕ್ಕೆ. ಜನುಮ ಕೊಟ್ಟ ದೇಶಕ್ಕೆ. ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ. ಛಲವು ಬಲವು ತುಂಬಿ ಹರಿಯಲಿ ಸ್ವಾಭಿಮಾನದ ಚರಿತಕ್ಕೆ. ಜಾತಿ ಮತಗಳು ಕೊಚ್ಚಿ ಹೋಗಲಿ ದೇಶಭಕ್ತಿಯ ರಭಸಕ್ಕೆ. ದೇಶಭಕ್ತಿಯ ರಭಸಕ್ಕೆ. ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ. ಭರತ ಕುಲದ ಗೆಲುವು ಬಯಸುತ್ತ ಮಿಡಿದು ನಡೆವೆ ಅವಿರತ. ಭರತ ಕುಲದ ಗೆಲುವು ಬಯಸುತ್ತ ಮಿಡಿದು ನಡೆವೆ ಅವಿರತ. ಸೂರ್ಯ ಚಂದ್ರ ಇರುವವರೆಗೂ ನಗುತ್ತಲಿರಲಿ ಭಾರತ. ನಗುತ್ತಲಿರಲಿ ಭಾರತ. ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ. ಮನುಜರೊಳಿತಿಗೆ ತನ್ನ ಕಾಣಿಕೆ ನೀಡುತ್ತಿರಲಿ ವಿಶ್ವಕ್ಕೆ. ನೀಡುತ್ತಿರಲಿ ವಿಶ್ವಕ್ಕೆ. ಹರಿ ಓಂ. ಅವಕಾಶಕ್ಕಾಗಿ ಧನ್ಯವಾದಗಳು. ಹರಿ ಓಂ. ಸರ್, ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಮಾಸ್ಟರ್ಸ್ ಹಳಬ್ರಿ ಮತ್ತೆ ಬರ್ತಾ ಇದಾರೆ. ಯಾಕೆ ಹೊಸಬ್ರು ಯಾಕೆ ನೀವು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ? ಪ್ರೋಗ್ರಾಮು ಬೇಸರ ಆಗ್ತಾ ಇತ್ತು ಅಥವಾ ನಿಮಗೆ ಹೇಳಲಿಕ್ಕೆ ಭಯನೋ ಯಾಕೆ ಹಿಂದೇಟ್ ಹಾಕ್ತಾ ಇದ್ರ? ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ, ಹೊಸಬ್ರು ಮಾತಾಡಿ ಅಂತ ಹೇಳ್ತಾ, ನಥಿಂಗ್ ಸಾಧ್ಯ ಅಂತಕ್ಕಂಥದ್ದನ್ನ ನೀವು ಆನ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ ನಿಮಗೆ, ನಥಿಂಗ್ ಆಫ್ ಅವ್ರಿಗೆ. ನಥಿಂಗ್ ಆಫ್ ಅವರು ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾ, ಅನ್ಮ್ಯೂಟ್ ಮಾಡ್ಕೊಳಕ್ ಬರ್ತಿಲ್ವಾ? ಎಸ್, ಮಾತಾಡಿ. ಆಗಿದೆ, ನಥಿಂಗ್ ಆಫ್ ಅವ್ರದ್ದು ಅನ್ಮ್ಯೂಟ್ ಆಗಿದೆ, ಮಾತಾಡಿ. ನಾನ್ ಹಾಡ ಹೇಳ್ತೇನೆ. ಮಾತಾಡಿ ಮಾ. ಹಾ, ಹೇಳಿ ಮಾ, ಹೇಳಿ. ಕೇಳುದಿಲ್ವಾ? ಕೇಳುದಿಲ್ವಾ? ಕೇಳ್ತಿದೆ, ಕೇಳ್ತಾ ಇದೆ, ಮಾತಾಡಿ. ಕೇಳ್ತಿದ್ಯಾ? ಒಂದು ಸಿನಿಮಾದ ಹಾಡು ಹೇಳ್ತೀನಿ. ಹೇಳಮ್ಮ, ಕೇಳ್ತಾ ಇದೆ, ಹೇಳಿ. ಅನುರಾಧ ಮೇಡಮ್, ನೀವು ಹ್ಯಾಂಡ್ ಕೈ ತೋರ್ಸಿ ಅವ್ರಿಗೆ, ಕೇಳ್ತಾ ಇದೆ ಮಾತಾಡಿ ಅಂತ ಕೈ ತೋರ್ಸಿ ಅವ್ರಿಗೆ. ಹಾಡಿ ಆ ಪಿಕ್ಚರ್ ಒಂದು ಹಾಡು ಹಾಡ್ತೀನಿ. ಆಡಿ ಪರವಾಗಿಲ್ಲ, ಆಡಿ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯದು ಈ ಅನುಬಂಧ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಸೂರ್ಯನು ಎಲ್ಲ ತಾವರೆಯೋ ಕಾಣಲು ಕಾತರ ಕಾರಣವೇನೋ, ಚಂದಿರ
ನೆಟ್ವರ್ಕ್ ಉಡಲು ಅರಳುವ ಸಡಗರವೇ ಎಲ್ಲೇ ಇರಲಿ ಹೇಗೆ ಇರಲಿ ಕಾಣುವ ಆಸೆ ಏತಕವೇನೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ ಹುಣ್ಣಿಮೆಯಲ್ಲಿ ಕಂದನಿ ಗಾಳಿ ಬೀಸಲು ನಿನ್ನ ನೆನಪಾಗುವುದು ದಿನ ರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು ಬಯಕೆಯ ತುಂಬಿ ಆಸೆಯ ದುಂಬಿ ಎದೆಯನ್ನು ಕೊರೆದು ಕಾಡುವುದೇನೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ. ಹೇಳ್ತಾ ನಾ ಹಾಡಿದ್ದು? ಕೇಳ್ತು ತುಂಬಾ ಚೆನ್ನಾಗಿ ಹಾಡಿದ್ರಿ. ತುಂಬಾ ಚೆನ್ನಾಗಿತ್ತು ವಾಯ್ಸು ನಿಮ್ದು. ನನ್ನ ಹೆಸರು ಸರಸ್ವತಿ ಅಂತ ನಥಿಂಗ್ ಆಫ್ ಅಂತ ಬಂದಿತ್ತಪ್ಪ, ಅದು ಹೆಂಗಂತ ಗೊತ್ತಾಗಿಲ್ಲ. ಸರಸ್ವತಿ ತುಂಬಾ ಅದೇ ಚೆನ್ನಾಗಿತ್ತು ಸರಸ್ವತಿ ಮೇಡಮ್, ತುಂಬಾ ಅದ್ಭುತವಾಗಿತ್ತು. ಹೌದು, ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಂಡ್ ರೈಸ್ ಇದೆನಾ? ಹ್ಯಾಂಡ್ ರೈಸ್ ಇಲ್ಲ. ಇನ್ಯಾರು? ಲಕ್ಷ್ಮೀ ದೇವಿ ಅವರು ಪುನಃ ಮಾಡಿದಾರ ಅಂತ ನೋಡ್ತಿದ್ದೆ. ಆಗಿದೆ ಅವ್ರದ್ದು? ಹಾ, ಇದಾರೆ. ಇನ್ನೊಮ್ಮೆ ಅದು ಏನ್ ಗೊತ್ತಾದ್ರೆ ಸಣ್ಣಗೋಡು ಹೇಳಿದಾರಲ್ಲ ಅದಕ್ಕೆ ವಿರುದ್ಧವಾಗಿ ಒಂದು ಹಾಡು. ಇದು ಬೇರೆ ತರ ತಿಳ್ಕೊಬೇಡಿ. ಸಣ್ಣಗೋಡು ಹೇಳಿದ್ರಲ್ಲ ಅದಕ್ಕೆ ವಿರುದ್ಧವಾಗಿ ಹಾಡಿದೆ. ಇದು ತಮಾಷೆಗಾಗಿ ಹಾಡೋದು. ತೆಂಗಿನ ಮರದ ಗರಿಗಳ ನಡುವೆ ಕಾಗೆಯು ಕುಳಿತಿತ್ತು. ತೆಂಗಿನ ಮರದ ಗರಿಗಳ ನಡುವೆ ಕಾಗೆಯು ಕುಳಿತಿತ್ತು. ಕಾಕ ಎನ್ನುತ್ತ ತನ್ನಯ ಬಳಗವ ಕರೆದಿತ್ತು. ಅದಕ್ಕೆ ಬೇಸತ್ತೆ ಕಲ್ಲೊಂದು ಆಗಲೇ ಎಸೆದೆ. ಅದಕ್ಕೆ ಬೇಸತ್ತೆ ಕಲ್ಲೊಂದು ಆಗಲೇ ಎಸೆದೆ. ಕಾಗೆಯು ಸತ್ತಿತ್ತು, ಕಾಗೆಯು ಸತ್ತಿತ್ತು. ಅದ ನೋಡಿ ನಾ ಮನ ನೊಂದೆ, ಅದ ನೋಡಿ ನಾ ಮನ ನೊಂದೆ. ಹಾಡೊಂದಾಗಲೇ ಕಲಿತೆ, ಹಾಡಿದೆ ನಾಯಿ ಹಾಡು, ಹಾಡಿದೆ ನಾಯಿ ಹಾಡು. ಅದ ನೋಡಿ ನಾ ಮನ ನೊಂದು ಧ್ಯಾನವಾಗಲೇ ಕಲಿತೆ. ಧ್ಯಾನವ ಮಾಡಿದೆನು, ನಾ ಧ್ಯಾನವ ಮಾಡಿದೆನು. ನಮಸ್ತೆ. ಚೆನ್ನಾಗಿತ್ತು ಹಾಡು. ತೆಂಗಿನ ಮರದ್ದು ಕಾಗೆದು ಚೆನ್ನಾಗಿ ಹಾಡಿದ್ರಿ. ನೆಟ್ವರ್ಕ್ ಇಲ್ಲಂತೆ ಸರಿಂದು ನಂದ ಮ್ಯಾಮ್. ಹಾ ಆಯ್ತು ಮೇಡಮ್, ಇದು ಮುಗಿಸ್ಬಿಡೋಣ, ಸಂಪನ್ನಗೊಳಿಸೋಣ. ಎಲ್ಲರೂ ಹ್ಯಾಂಡ್ ರೈಸ್ ಮುಗಿದಿದೆಯಲ್ಲ? ಹೌದು, ಯಾರಿಲ್ಲ ಇವಾಗ. ಆಯ್ತಾಯ್ತಾಯ್ತು, ಸಂಪನ್ನಗೊಳಿಸಿ ಒಂದು ಇದು ಹೇಳಿ. ಎಲ್ಲರೂ ಒಂದು ಚುಟುಕು ಹೇಳಿ. ಯಾರಾದ್ರೂ ನಗೆ ಚಟಾಕಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಲಾಸ್ಟ್ ಎಲ್ಲರನ್ನು ನಗಿಸುತ್ತಾ ಈ ಕಾರ್ಯಕ್ರಮವನ್ನು, ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ನಗೆ ಚಟಕ್ಕೆ ಹೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಯಾರ್ದು ಇಲ್ಲ. ವಿಜಯ್ ಇವ್ರು ಇದಾರೆ ನೋಡ್ರಿ, ಮಂಜುಳಾ ಮೇಡಮ್ ಹ್ಯಾಂಡ್ ರೈಸ್. ಮಂಜುಳಾ ಮೇಡಮ್ ಕೊಡ್ಲಾ ಅವ್ರಿಗೆ? ಕೊಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮೇಡಮ್ ಕೇಳಿಸ್ತಿದೆ ಅಲ್ವಾ? ಒಂದ್ ಸರ್ತಿ ಇಬ್ರು ಕುಡುಕರು ಹೈವೇನಲ್ಲಿ ಕುಡಿದ್ಬಿಟ್ಟು ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಮೊದಲನೇನ್ ಹೇಳ್ತಾನೆ, ನೋಡು ನಾವ್ ಹಿಂಗೆ ಕುಡ್ಕೊಂಡು ಹೋಗ್ತಾ ಇದ್ರೆ ಎದುರಿಗೊಂದ್ ಬ್ರಿಡ್ಜ್ ಇರುತ್ತೆ,
ಆ ಬ್ರಿಡ್ಜ್ ನೋಡ್ಬಿಟ್ಟು ಹೇಳ್ತಾನೆ, ನೋಡು ನಾವ್ ಹಿಂಗೆ ಕುಡ್ಕೊಂಡ್ ಸೀದಾ ಹೋಗ್ತಿದ್ರೆ ಆ ಬ್ರಿಡ್ಜ್ ನಮ್ ತಲೆಗೆ ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು. ಹೌದೌದು ನೀನ್ ಹೇಳೋದ್ ಸರಿ, ಹಾಗಾಗಿ ನಾವು ಬೊಕ್ಕೊಂಡೋಗೋಣ, ತೆವಳ್ಕೊಂಡೋದ್ರೆ ನಮಗ್ ಬ್ರಿಡ್ಜ್ ಒಡೆಯಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಹೈವೇನಲ್ಲಿ ಅಂಬೆಗಾಲ್ ಇಕ್ಕೊಂಡು ತೆವಳ್ಕೊಂಡು ಹೋಗ್ತಿರ್ತಾರೆ. ಎದ್ರು ಪೊಲೀಸ್ನವನ್ ಬರ್ತಾನೆ, ಇದ್ಯಾಕೊಳೆ ಹಿಂಗೆ ಅಂಬೆಗಾಲ್ ಇಕ್ಕೊಂಡು ತೆವಳ್ಕೊಂಡು ಹೋಗ್ತಾ ಇದ್ದೀರಾ, ಅದು ಹೈವೇನಲ್ಲಿ ಅಂತ ಹೇಳಿ ಬೈತಾನೆ. ನೋಡು ಎದುರುಗೆ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ನಾವೇನಾದ್ರು ಸ್ಟ್ರೈಟ್ ಆಗಿ ಹೋಗ್ಬಿಟ್ರೆ ನಮ್ ತಲೆಗ್ ಬಡಿಯುತ್ತೆ, ಹಂಗಾಗಿ ನಾವು ಬಕ್ಕೊಂಡು ತೆವಳ್ಕೊಂಡು ಹೋಗ್ತಾ ಇದೀವಿ ಅಂತ ಅಂತಾರೆ. ಆಮೇಲೆ ಅವನು ಪೊಲೀಸ್ನವನು ಒಂದು ತಲೆಗೆ ಒಂದು ಬಿಡ್ತಾನೆ ಲಾಟಿನಲ್ಲಿ, ತಲೆಗ್ ಬಡದ್ಬಿಟ್ಟು ಕೇಳ್ತಾನೆ. ಅವಾಗ ನೋಡು ನಾನು ಹೇಳಿಲ್ವಾ, ನಾವು ಸ್ಟ್ರೈಟ್ ಹೋಗಿದ್ರು ನಮ್ ತಲೆಗ್ ಬಡಿಯೋದು ಅಂತದ್ ನಾವು ಅಂಬೆಗಾಲ್ ಇಕ್ಕೊಂಡು ಹೋದ್ರು ನೋಡು ನಮ್ ತಲೆಗ್ ಬಡಿತು, ಅದಕ್ಕೆ ನಾವು ತೆವಳ್ಕೊಂಡ್ ಬಂದಿದ್ದು, ನೋಡು ಹೆಂಗೈತ್ ನಮ್ ಐಡಿಯಾ ಅಂತಾರೆ. ಹಂಗೆ ಮುಂದಕ್ಕೆ ಹೋಗ್ತಿರ್ತಾರೆ. ಅಲ್ಲಿ ರಾತ್ರಿ ಹೊತ್ತಲ್ವಾ, ಹಂಗಾಗಿ ಚಂದ್ರನ್ ನೋಡ್ತಾರೆ. ಚಂದ್ರನ್ ನೋಡ್ಬಿಟ್ಟು ಅದು ಸೂರ್ಯ, ಅದು ಚಂದ್ರ ಅಂತ ಇಬ್ರು ಜಗಳ ಆಡ್ತಿರ್ತಾರೆ. ಅದ್ ಸೂರ್ಯ ಅದ್ ಚಂದ್ರ ಅಂತ ಹೇಳ್ಬಿಟ್ಟು ಇಬ್ರು ಜಗಳ ಆಡೋದ್ ಬೇಡ, ತಾಳು ಯಾರನ್ನಾರು ಕೇಳೋಣ ಅಂತ ಹೇಳ್ಬಿಟ್ಟು ಅಲ್ಲೊಬ್ಬ ಹೋಗ್ತಾ ಇರ್ತಾನೆ. ಅವನ್ನ ಅಡ್ಡ ಹಾಕ್ಬಿಟ್ಟು ಕೇಳ್ತಾರೆ, ನೋಡು ಅಲ್ಲಿ ಮೇಲಿರೋದು ಸೂರ್ಯನೋ ಚಂದ್ರನೋ ಹೇಳು ಅಂತ. ಅವನು ನೋಡ್ತಾನೆ, ನಾವ್ ಈ ಊರ್ನವ್ರಲ್ಲ ಪಕ್ಕದೂರ್ನವ್ರು ಅಂತಾನೆ. ಚೆನ್ನಾಗಿತ್ತು ಮೇಡಮ್. ಅದು ಇನ್ನು ರೆಡಿ ಆಗಿರ್ಲಿಲ್ಲ ಮೇಡಮ್, ಇನ್ನು ರೆಡಿಯಾಗಿ ಮಧ್ಯ ಪಂಚ್ ಕೊಟ್ರೆ ಇದು ನನ್ಗೆ ಹಾಸ್ಯ ಲೋಕದಲ್ಲೆಲ್ಲ ಪ್ರೈಸ್ ಬಂದೈತೆ, ತುಮಕೂರಿನ ಹಾಸ್ಯ ಲೋಕದಲ್ಲಿ. ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ ಯು. ಸಡನ್ ಆಗಿ ಹೇಳ್ರಿ ಅಂದ್ರಲ್ಲ, ಅವಾಗ ಕೈ ಹಿಂಗೆ ಹ್ಯಾಂಡ್ ರೈಸ್ ಮಾಡ್ಬಿಟ್ಟೆ, ಹಂಗಾಗಿ ಪ್ರಿಪೇರ್ ಇಲ್ದಂಗೆ ಹೇಳದ್ನಲ್ವಾ, ಅದ್ ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಪಂಚ್ ಕೊಡಬೇಕು ಎಲ್ಲ ಕೊಟ್ರೆ ಚೆನ್ನಾಗಿರುತ್ತೆ. ಹುಡುಕ್ರದೊಳೆ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸಂಪನ್ನಗೊಳಿಸಿ ಮೇಡಮ್, ಅನುರಾಧ ಮೇಡಮ್. ಸಂಪನ್ನ ಮಾಡೋದ. ಓಕೆ. ಬೆಳಗ್ಗೆಯಿಂದ ನಮ್ಮ ನಂದ ಮ್ಯಾಮ್ ಅವರು ಧ್ಯಾನ ಮಾಡಿಸಿದ್ರು. ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಮತ್ತು ಹಾಡಿದ ಎಲ್ಲಾ ಆತ್ಮ ಬಂಧುಗಳಿಗೂ ಮತ್ತು ಆಲಿಸಿದ ಎಲ್ಲಾ ನಮ್ಮ ಆತ್ಮ ಬಂಧುಗಳಿಗೂ ಮತ್ತು ಹೋಸ್ಟ್ ಆಗಿ ಸಣ್ಣಗೌಡ್ರು ಸರ್, ನಂದ ಮ್ಯಾಮ್ ಇವರಿಗೂ ಮತ್ತು ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವ ನಮ್ಮ ಗುರುಜಿಗಳಾದ ಶ್ರೀ ಲಕ್ಷ್ಮೀ ರಂಗನಾಥ ಗುರುಜಿಯವರಿಗೂ ಮತ್ತು ನಗೆಹನಿ ಹೇಳಿದ ಈಗ ಮಂಜುಳಾ ಮ್ಯಾಮ್ ಅವರಿಗೂ ಎಲ್ಲರಿಗೂ ನಮ್ಮ ವೇದಿಕೆ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಸಂಪನ್ನ ಮಾಡೋಣ ಮ್ಯಾಮ್. ತಾವು ಕೂಡ ಕಾರ್ಯಕ್ರಮ ನಿರೂಪಣೆಯನ್ನ ಅತ್ಯುತ್ತಮವಾಗಿ ಮಾಡಿದ್ದೀರಾ, ತಮಗೂ ಕೂಡ ಧನ್ಯವಾದಗಳು. ಹಾಗೂ ಭಾಗವಹಿಸಿದಂತ ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು.